त्र्यम्बकं नरसिंहं भीषणं भद्रं मृत्योर्नमाम्यहम्। नमस्ते नरसिंहाय प्रह्लादादायिने हिरण्यकाशीपूर्वक्षः श्रीलटन्कानकालाय इतो नृसिंह वरतो नृसिंह यतो यो यातो नृसिंह नृसिंह सिंहमदिं शरणं प्रपद्ये तव करकमलवरेणा अद्भुतशृङ्गार ललितो हिरण्यकशिपु तनुभृङ्गां केशवधृता नरहरिरूपा जय जगदीश हरे जय जगदीश हरे जय जगदीश हरे जय नरसिंहदेव जय नरसिंहदेव नरसिंहदेव जय नरसिंहदेव जय प्रहलाद महाराज जय प्रहलाद महाराज प्रहलाद महाराज जय प्रहलाद महाराज जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौरा हरि बोल हरि बोल हरि बोल निताय गौरा हरि बोल। नरसिंहदेव भगवान की जय, प्रहलाद महाराज की जय, अनंतकोटि वैष्णव वृंद की जय, नरसिंह चतुर्दशी महोत्सव की जय। हरे कृष्ण ಎಲ್ಲ ಭಕ್ತಾದಿಗಳಿಗೆ ವಾಯ್ಸ್ ಕರೆಕ್ಟ್ ಇಲ್ವಾ ಅಂತ ಮಾತಾಡಿ, ಸ್ವಲ್ಪ ಕಟ್ ಆಗ್ತಾ ಇತ್ತು. ವಾಯ್ಸ್ ಕಟ್ ಕಟ್ ಬರ್ತಿದ್ಯಾ? ಮತ್ತೆ ಡಬಲ್ ಸೌಂಡ್ ಬರ್ತಾ ಇದೆ. ಇವಾಗ ಪರವಾಗಿಲ್ವಾ ಮಾತಾಚಿ? ಇವಾಗ ಈಗ ಸ್ವಲ್ಪ ಆಗದ್ಕಿಂತ ಈಗ ನೀವು ಮಾತಾಡೋದು ಸ್ವಲ್ಪ ಸರಿ ಇದೆ. ಈಗ ಎಲ್ರಿಗೂ ಪರವಾಗಿಲ್ವಾ ಮಾತಾಚಿ? ಅದು ಕಂಪ್ಯೂಟರ್ ಅಲ್ಲಿ ಏನಾಗಿದೆ, ವಾಯ್ಸ್ ಏನೋ ಪ್ರಾಬ್ಲಮ್ ಆಗಿದೆ, ಮೊಬೈಲ್ ಅಲ್ಲಿ ಸೇರ್ಬೇಕಾಗತ್ತೆ ವಾಯ್ಸ್ಗೆ. ಓಕೆ, ಡಿವೋಟೀಸ್ ಇವತ್ತು ನರಸಿಂಹ ಚತುರ್ದಶಿ ಅಲ್ವಾ? 7ನೇ ಸ್ಕಂದದ 5ನೇ ಅಧ್ಯಾಯ ಏನಿದೆಯೋ ಎಲ್ಲರೂ ಒಂಚೂರು ತೆಗೆದಿಟ್ಕೊಳ್ಳಿ. 7ನೇ ಸ್ಕಂದದ 5ನೇ ಅಧ್ಯಾಯ. ಓಕೆ, ಅದ್ರಲ್ಲಿ 5ನೇ ಶ್ಲೋಕ, 7ನೇ ಅಧ್ಯಾಯ 7ನೇ ಸ್ಕಂದ 5ನೇ ಅಧ್ಯಾಯ 5ನೇ ಶ್ಲೋಕ. ಓಕೆನಾ? ಬರೀ ಶ್ಲೋಕ ಅನ್ನುವುದ ಭಾವಾರ್ಥ ಏನ್ ಬೇಡ, ಜಸ್ಟ್ ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಚರ್ಚೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮಃ ಕೃಷ್ಣ ಕೃಷ್ಣ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ನಮ ಆಚಾರ್ಯ ಪಾದಾಯ ನಿತಾಯ ಪ್ರಧಾನ ಗೌರ ಕಥಾಧಾರ.
श्रीप्रह्लाद उवाच तत्साधु मन्ये सुरवर्यदेहिना सदा समुद्विग्न धियाम् असद्ग्रहात् हित्वात्मपातं गृहमन्दकूपम् वनं गतो यद्धरिम् ಆಶ್ರಯೇತ. ಅನುವಾದ ಇರುತ್ತೀರಾ ಮಾತಾಜೀಸ್? ಅನುವಾದ ಪ್ರಭುಪಾದ್ ಕಿ ಜೈ. ಪ್ರಹ್ಲಾದ್ ಮಹಾರಾಜನು ಉತ್ತರಿಸಿದನು, ಅಸುರವರ್ಯನೇ, ನನ್ನ ಗುರುವಿನಿಂದ ನಾನು ಕಲಿತುಕೊಂಡದ್ದೇನೆಂದರೆ, ಅನಿತ್ಯವಾದ ಶರೀರವನ್ನು, ಅಶಾಶ್ವತವಾದ ಗೃಹಸ್ಥ ಜೀವನವನ್ನು ಸ್ವೀಕರಿಸಿರುವವನು ಯಾವನೇ ಆಗಲಿ, ಅವನು ಸದಾ ಆತಂಕದಿಂದ ಉದ್ವಿಗ್ನನಾಗಿರುತ್ತಾನೆ. ನೀರಿಲ್ಲದ ಕೇವಲ ದುಃಖದಿಂದ ತುಂಬಿದ ಅಂಧಕೂಪದಲ್ಲಿ ಅವನು ಬಿದ್ದಿರುತ್ತಾನೆ. ಈ ಅವಸ್ಥೆಯನ್ನು ತ್ಯಜಿಸಿ ವ್ಯಕ್ತಿಯು ಕಾಡಿಗೆ, ವನಕ್ಕೆ ಹೋಗಬೇಕು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ, ಎಲ್ಲಿ ಕೇವಲ ಕೃಷ್ಣ ಪ್ರಜ್ಞೆ ಮೆರೆಯುವುದೋ ಆ ವೃಂದಾವನಕ್ಕೆ ಹೋಗಬೇಕು. ಆ ಮೂಲಕ ದೇವೋತ್ತಮ ಪರಮಪುರುಷನಲ್ಲಿ ಆಶ್ರಯವನ್ನು ಪಡೆಯಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸೊ ಈ ಶ್ಲೋಕ ಯಾತಕ್ಕೆ ಹೇಳ್ತಿದ್ದಾರೆ? ಪ್ರಹ್ಲಾದ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು ಪ್ರಹ್ಲಾದನ್ ಕತೆ ಅಲ್ವಾ? ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ, ಅಸುರರ ಸಾಮ್ರಾಜ್ಯದಲ್ಲಿ ಬೆಳೆದಿರುವಂತ ಹುಡುಗ. ಆದ್ರೆ ಪ್ರಹ್ಲಾದನ ಗುರುಗಳು ಅಂದ್ರೆ ಯಾರು? ಸ್ಕೂಲ್ಗೆ ಏನ್ ಕಳಿಸ್ತಾ ಇದ್ದಾನ ಅವ್ರ ತಂದೆ ಅಲ್ವಾ, ಸಂದ ಅಮರ್ಕ. ಅಲ್ಲಿ ಪಾಠ ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಪ್ರಹ್ಲಾದ ಕೊಡ್ತಾರಂತ ಉತ್ತರ ಇದು ಅಲ್ವಾ. ನಾವೇನ್ ಕಲಿತೀವೋ ಜ್ಞಾನ ಅದು ನಿಜವಾದ ಜ್ಞಾನ ಆಗಿರ್ಬೇಕು, ಪರಿಪೂರ್ಣ ಜ್ಞಾನ. ಬರೀ ಅರ್ಧ ಜ್ಞಾನ ಸಾಕಾಗಲ್ಲ ಅಲ್ವಾ. ನಾವು ಭೌತಿಕ ಜ್ಞಾನ ಏನ್ ಕಲ್ತ್ಕೋತೀವೋ, ಮಟೀರಿಯಲ್ ಎಜುಕೇಶನ್, ಅದು ಅರ್ಧ ಆಕ್ಚುಲಿ ಅಷ್ಟೇ ಹೇಳೋದು ಅಲ್ವಾ. ಬರೀ ನಮ್ ದೇಹದ ಬಗ್ಗೆ ಅಥವಾ ನಾವು ಪಡುವಂತ ಸುಖದ ಬಗ್ಗೆ ಇಷ್ಟೇ ನಾವು ತಿಳಿಸ್ಕೊಡೋದು. ಆಕ್ಚುಲಿ ಪೂರ್ತಿ ಜ್ಞಾನ ಕೊಡ್ತಾನೆ ಇಲ್ಲ. ಹಾಗಾಗಿ ಅದನ್ನ ಜ್ಞಾನ ಅಂತ ಕರೆಯೋಕ್ ಸಾಧ್ಯನಾ? ಇಲ್ಲ. ಅದಕ್ಕೆ ಪ್ರಹ್ಲಾದಲ್ಲಿ ಹೇಳ್ತಾ ಇರೋದ್ ನೋಡಿ, ಯಾರು ಅಸುರ ವರ್ಯದಲ್ಲಿ ಇರ್ತಾರೋ, ಅಂದ್ರೆ ಅಸುರ ಅಂದ್ರೆ ಏನೋ ಕೊಂಬೆ ಇರ್ಬೇಕು ಅಂತ ಏನೋ ಇಲ್ಲ. ಅಸುರ ಅಂದ್ರೆ ಅವರಿಗೆ ಪೂರ್ತಿ ಜ್ಞಾನ ಇಲ್ದಿರ ಅಂತ ಅರ್ಥ. ಪೂರ್ತಿ ಜ್ಞಾನ ಇಲ್ಲ ಅಂದ್ರೆ ಏನಂತ ಭಾವಿಸ್ತಾರ ಅವರು? ಫಸ್ಟ್ ಅವ್ರಿಗೆ ಕಣ್ಣು ಕಾಣೋದನ್ನ ಮಾತ್ರ ಫಸ್ಟ್ ಸ್ವೀಕರಿಸೋದವ್ರು. ಅಂದ್ರೆ ದೇಹ ನಾನು, ದೇಹಕ್ಕೆ ಸಂಬಂಧಪಟ್ಟಿರೋದ್ ನಂದು ಅಲ್ವಾ. ಇದು ಆಕ್ಚುಲಿ ಅಜ್ಞಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಪ್ರಹ್ಲಾದ್ ಮಹಾರಾಜರು ದೊಡ್ಡ ಭಾಗವತ ಮಹಾಜನರಲ್ಲೊಬ್ರು ಅಲ್ವಾ, ಪೂರ್ತಿ ಜ್ಞಾನ ಉಳ್ಳಂತವ್ರು. ನೋಡೋಣ ಏಜ್ ಬರೀ ಅವ್ರ ವಯಸ್ಸು 5 ಇರಬಹುದು, ಆದ್ರೆ ವಯಸ್ಸಿಂದ ನಾವ್ ಅರಿಯೋದಕ್ಕಾಗಲ್ಲ ಅಲ್ವಾ. ಅವರ ಜ್ಞಾನ ತುಂಬಾ ಮಹತ್ವವಾದದ್ದು. ಅಂಡ್ ಅವ್ರಿಗೆ ಸಿಕ್ಕಿರೋ ಜ್ಞಾನ ಸಾಕ್ಷಾತ್ ನಾರದ ಮುನಿಯಿಂದ ಅಲ್ವಾ, ಭಕ್ತಿಯ ಪ್ರಚಾರಕರವರು. ಸೊ ಇಲ್ಲಿ ತಿಳಿಸ್ಕೊಡ್ತಾ ಇರೋದೇನು, ಯಾರು ಈ ದೇಹನ ನಾನು ಅಂತ ಭಾವಿಸ್ತಾರೋ ಅಂತ ವ್ಯಕ್ತಿಗಳು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ್ಲೂ ಸದಾ ಆತಂಕದಲ್ಲಿ ಇರ್ಬೇಕಾಗತ್ತೆ ಜೀವನದಲ್ಲಿ, ಈ ಪ್ರಪಂಚದಲ್ಲಿ. ಯಾಕಂದ್ರೆ ಎಲ್ಲ ಇಲ್ಲಿ ಕಳೆದೋಗ್ತಾ ಇರತ್ತೆ, ಎಲ್ಲ ಮುಗ್ದೋಗ್ತಾ ಇರತ್ತೆ, ಕ್ಷಣಿಕವಾಗಿರತ್ತೆ ಅಲ್ವಾ. ಎಷ್ಟೇ ಸುಖ ಪಡಕ್ಕೆ ನಾವು ಹಾತೊರೆದ್ರು ಕೂಡ ನಮ್ಗೆ ಪೂರ್ತಿ ಸಿಗ್ತಾ ಇಲ್ಲ. ಸ್ವಲ್ಪ ಸಿಗತ್ತೆ, ಮತ್ತೆ ನಮ್ಮಿಂದ ಕಿತ್ಕೊಂಡ್ಬಿಡತ್ತೆ. ಅಂಡ್ ಈ ಪ್ರಪಂಚಕ್ಕೆ ಏನಂತ ಹೋಲಿಸ್ತಾನೆ? ಅಂಧಕೂಪ. ಯಾವ ಪ್ರಪಂಚ? ನಾವೇನು ಈ ಸಂಸಾರ, ಈ ನಂದು ಜೀವನ ಅಂತ ನಾವು ಭಾವಿಸ್ತೀವೋ, ನಮ್ಮ ಮನೆ, ನಮ್ಮ ಮಠ, ನಮ್ಮ ಫ್ಯಾಮಿಲಿ ಲೈಫು, ನಮ್ದೇ ಒಂದು ಪ್ರಪಂಚ ಅನ್ನೋದು ನಾವೇನ್ ನಿರ್ಮಿಸ್ಕೊಂಡಿದೀವಲ್ವಾ, ಕೃಷ್ಣನ ತೆಗೆದುಬಿಟ್ಟು. ಇದಕ್ಕೆ ಪ್ರಹ್ಲಾದ್ ಮಹಾರಾಜರು ಕರೀತಾ ಇರೋದು ಅಂಧಕೂಪ. ಅಂಧಕೂಪ ಅಂದ್ರೆ ಏನು? ಒಂದು ಬಾವಿದಲ್ಲಿ ನೀರೇ ಇಲ್ಲ, ಪೂರ್ತಿ ಕತ್ಲೆ ಇದೆ, ತುಂಬಾ ಆಳವಾಗಿದೆ, ಅದ್ರ ಕೊನೆಯಲ್ಲಿದೆ ಅನ್ನೋದು ಕಾಣಿಸೋದಿಲ್ಲ ನಮ್ಗೆ. ಅಂತ ಒಂದು ಅಂಧಕೂಪದಲ್ಲಿ ನಾವು ಸಿಗಾಕೊಂಡಿದ್ದಂಗೆ ಅಂತಿರೋದ್ರಿ ಅಲ್ವಾ. ಅದರಿಂದ ಹೊರಗೆ ಬರ್ಬೇಕು ನಾವು ಅಂತಿರೋದು. ಸೊ ಅಂಧಕೂಪ, ಗೃಹ ಅಂದ್ರೇನೆ ಒಂದು ಅಂಧಕೂಪಕ್ಕೆ ಸಮ. ಓಕೆನಾ? ಗೃಹದಲ್ಲಿ ಯಾರಿರ್ತಾರೆ? ಗೃಹಸ್ಥರಿರ್ತಾರೆ ಅಲ್ವಾ. ಅಫ್ಕೋರ್ಸ್ ಇವತ್ತಿನ ಕಾಲದಲ್ಲಿ ಬ್ರಹ್ಮಚಾರ್ಯರು, ವಾನಪ್ರಸ್ಥರು, ಎಲ್ಲಾ ವರ್ಗದವರು ಇರ್ತಾರೆ ಗೃಹದಲ್ಲಿ. ಒಂದ್ ಕಾಲದಲ್ಲಿ ತುಂಬಾ ಕಟ್ನಿಟ್ಟಾಗಿತ್ತು ಅಲ್ವಾ. ಬ್ರಹ್ಮಚಾರ್ಯರು ಗುರುಕುಲದಲ್ಲಿ ಇರ್ತಾರೆ, ಗೃಹಸ್ಥರು ಮನೇಲಿರ್ತಾರೆ, ವಾನಪ್ರಸ್ಥರು ಆಲ್ಮೋಸ್ಟ್ ಅವ್ರು ವನದಲ್ಲಿ ಇರ್ತಾರೆ. ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾನೆ, ವನಂ ಗತೋ ಯದ್ ಧರಿ ಆಶ್ರಯೇತ್ ಅಲ್ವಾ. ಸೊ ವನ ಅಂದ್ರೆ ಈ ಪ್ರಭುಪಾದ ಹೇಳ್ತಾ ಇರೋದು ವೃಂದಾವನ. ವನ ಅಂದ್ರೆ ಏನು? ಇವತ್ತಿನ ಕಾಲದಲ್ಲಿ ನಾವು ವನಕ್ಕೆ ಹೋಗಿ ವಾಸ ಮಾಡೋದಕ್ಕಾಗಲ್ಲ. ಬಟ್ ನಾವು ಎಲ್ಲಿ ಭಗವಂತ ನಾವೊಂದು ಪ್ರಜ್ಞೆ ತುಂಬಾ ಚೆನ್ನಾಗಿ ನಾವು ಬೆಳಿಗ್ಗೆ ರಾತ್ರಿ ಸ್ಮರಿಸೋದಿಕ್ ಸಾಧ್ಯನೋ, ನಮ್ ಜೀವನದ ಒಂದು ತಯಾರಿನ ನಾವು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯನೋ
ಅಲ್ವಾ? ಕೃಷ್ಣ ಪ್ರಜ್ಞೆದಲ್ಲಿ ನಾವು ಸದಾ ಕಾಲ ಇರೋದಕ್ಕೆ ನಮ್ಗೆ ಅನುಕೂಲವಾಗಿರುವಂತ ಜಾಗ ಇದೆಯೋ ಅಂತ ಜಾಗಕ್ಕೆ ವೃಂದಾವನ ಅಂತ ಕರೀತಾರೆ. ಓಕೆ, ಅಂತ ಜಾಗಕ್ಕೆ ಹೋಗಿ ನಾವು ಜೀವಿಸಿದ್ರೆ ನಮ್ಗೆ ತುಂಬಾ ಸುಲಭವಾಗಿ ಈ ಒಂದು ಭೌತಿಕ ದೇಹದ ಒಂದು ಅಂಟು ಅಲ್ವಾ, ನಾವೇನ್ ಹಚ್ಕೊಂಡಿದೀವೋ ದೇಹಾತ್ಮ ಬುದ್ಧಿ ಏನ್ ನಮ್ಗೆ ಅಷ್ಟು ಇದೆಯೋ ಆಳವಾಗಿದೆ ಅದು ಅಲ್ವಾ, ತುಂಬಾ ಡೀಪ್ ರೂಟೆಡ್ ಅದು ಆಕ್ಚುಲಿ. ಜನ್ಮ ಜನ್ಮಾಂತರ ನಾವು ಅದನ್ನೇ ನಾವು ಅಭ್ಯಾಸ ಮಾಡ್ಕೊಂಡ್ ಬಂದಿರೋದ್ರಿಂದ ಜಸ್ಟ್ ಇಂದ್ರಿಯ ತೃಪ್ತಿ ಮಾಡ್ಕೊಂಡಿದ್ರೆ ನಾವು ಹ್ಯಾಪಿ ಆಗಿರ್ತೀವಿ ಅಂದ್ರೆ ನಾವು ಭಾವಿಸ್ತಾ ಇದ್ದೇವೆ. ಆದ್ರೆ ಅದು ನಮಗ್ ಗೊತ್ತು, ಪೂರ್ತಿಯಾಗಿ ನಮಗ್ ಸಿಗ್ತಾ ಇಲ್ಲ ಅಂತ ಅದು ಗೊತ್ತು ನಮ್ಗೆ. ಎಷ್ಟು ಪಟ್ರು ಕಷ್ಟಪಟ್ರು, ಇವತ್ತು ಪ್ರಭುಪಾದ ಒಂದು ಲೆಕ್ಚರ್ ಹೇಳ್ತಾ ಇರಲ್ಲ ಒಂದು ಭಾವಾರ್ಥದಲ್ಲಿ, ದಟ್ ಕೃಷ್ಣನ್ ನಾರಾಯಣನ್ ತೃಪ್ತಿ ಪಡಿಸೋದು ತುಂಬಾ ಸುಲಭ, ಆದ್ರೆ ಮನೆ ಮಠ ನಿಮ್ ಆಫೀಸು ಅಲ್ವಾ ಈ ಸಮಾಜನ ತೃಪ್ತಿ ಪಡಿಸೋದು ಅಸಾಧ್ಯ. ಇಲ್ಲಿ ಯಾರನ್ನೂ ತೃಪ್ತಿ ಪಡ್ಸಕ್ ಆಗಲ್ಲ. ನೀವ್ ಎಷ್ಟೇ ತೃಪ್ತಿ ಪಡ್ಸಕ್ ಹೋದ್ರು ಅವ್ರು ಇನ್ನೇನಾದ್ರು ಹುಡುಕ್ತಾರೆ ನಮ್ಮಲ್ಲಿ ಫಾಲ್ಟ್ ಅಲ್ವಾ. ಬಟ್ ಕೃಷ್ಣನ ತೃಪ್ತಿ ಪಡಿಸೋದು ತುಂಬಾ ಸುಲಭ. ಹಾಗಾಗಿ ಇಲ್ಲಿ ಗೃಹ ಹಿತ್ವಾತ್ಮ ಪಾತಂ ಗೃಹಂ ಅಂಧಕೂಪಂ ವನಂ ಗತೋ ಯದ್ ಧರಿಂ ಆಶ್ರಯೇತ ಅಂತಿರೋದು. ಅಂದ್ರೆ ಈ ಒಂದು ಗೃಹನ ಯಾರು ನಮ್ ಸರ್ವಸ್ವ ಅಂತ ಭಾವಿಸ್ತಾರೋ, ನಮ್ ಮನೇನೆ ನಮ್ಮ ಮಠಾನೇ ಎಲ್ಲ ನಮ್ಮ ಜನರೇ ಎಲ್ಲ, ನಮ್ಮ ಜಾತಿಯವರು ಅಥವಾ ನಮ್ಮ ಕುಲದವರು, ನಮ್ಗೇನು ನಮ್ದೊಂದು ಕಮ್ಯುನಿಟಿ ಇದೆ ಅಲ್ವಾ, ಅದು ಗೃಹ ಅಂಧಕೋಪ ಅಂತಿರತ್ತೆ. ಬಟ್ ಯಾರು ಭಗವಂತನ ಆಶ್ರಯ ಪಡ್ಕೊಂಡಿದಾರೋ ಅವ್ರಿಗೆ ಈ ಅಂಧಕೂಪದಿಂದ ತುಂಬಾ ಸುಲಭವಾಗಿ ಅವರು ಮುಕ್ತಿ ಪಡ್ಕೋಬಹುದು. ಓಕೆನಾ? ಅದು ಈ ಶ್ಲೋಕ ತಿಳಿಸ್ತಾ ಇರೋದು 755 ಅಲ್ಲಿ. ಮತ್ತೆ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಬಂದ್ಬಿಟ್ಟು ಬಿಡ್ತೀನಿ ನಾನು. ಹ್ಮ್ 11ನೇ ಶ್ಲೋಕ. ಶ್ರೀ ಪ್ರಹ್ಲಾದ ಉವಾಚ ಪರಸ್ವಶ್ಚೇತಿ ಅಸದ್ಗ್ರಾಹ ಪುಂಸಾಂ ಯನ್ಮಾಯಯಾ ಕೃತಃ ವಿಮೋಹಿತ ಧೀಯಂ ದೃಷ್ಟಸ್ ತಸ್ಮೈ ಭಾಗವತೆ ನಮಃ. ಅನುವಾದ ಯಾರು ಓದ್ತೀರಾ ಮಾತಾಜಿ? ನಾನು ಓದ್ಲೆ ಮಾತಾಜಿ? ಸುಧಾ ಮಾತಾಜಿ. ಅನುವಾದ. ಪ್ರಹ್ಲಾದ ಮಹಾರಾಜನು ಉತ್ತರಿಸಿದನು, ದೇವೋತ್ತಮ ಪರಮಪುರುಷ ಹರಿಗೆ ಮೊದಲು ನನ್ನ ಗೌರವಪೂರ್ಣ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಅವನ ಬಹಿರಂಗ ಶಕ್ತಿಯಾದ ಮಾಯೆಯು ಜನರ ಬುದ್ಧಿಗೆ ಮೋಹವನ್ನುಂಟು ಮಾಡಿ ನನ್ನ ಮಿತ್ರ, ನನ್ನ ಶತ್ರು ಮುಂತಾದ ಅಂತರಗಳನ್ನು ಕಲ್ಪಿಸಿದೆ. ಹಿಂದೆ ಅದರ ಬಗೆಗೆ ಅಧಿಕೃತ ಮೂಲಗಳಿಂದ ನಾನು ಕೇಳಿರುವೆನಾದರೂ ಈಗ ಅದನ್ನು ವಾಸ್ತವವಾಗಿ ಅನುಭವ ಗೋಚರ ಮಾಡಿಕೊಳ್ಳುತ್ತಿದ್ದೇನೆ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದ್ಬೇಕಾ ಮಾತಾಜಿ? ಬೇಡ ಮಾತಾಜಿ, ಟೈಮ್ ಆಗ್ಬಿಡುತ್ತೆ. ಸೊ ಇಲ್ಲಿ ಕೃಷ್ಣ ಪ್ರಹ್ಲಾದ ಏನ್ ಹೇಳ್ತಿರೋದು, ದಟ್ ಯಾರನ್ನ ನಾವು ನಮ್ಮನ್ನ ಅಲ್ವಾ, ಈ ಭಗವಂತನ ಬಹಿರಂಗ ಶಕ್ತಿ ನಮ್ಗೆಲ್ರಿಗೂ ಗೊತ್ತಲ್ಲ, ಭಗವಂತನ ಅಂತರಂಗ ಶಕ್ತಿ ಇದೆ, ಭಗವಂತನ ಬಹಿರಂಗ ಶಕ್ತಿ ಇದೆ. ಮೇನ್ ಶಕ್ತಿಗಳಲ್ಲಿ ಎರಡು. ಅಂತರಂಗ ಶಕ್ತಿ ಅಂದ್ರೆ ಸಾಕ್ಷಾತ್ ಭಗವಂತನ ಭಕ್ತಿಗೆ ಸಂಬಂಧಿಸಿರುವಂತದ್ದು. ರಾಧಾರಾಣಿ, ವೃಂದಾವನ, ಭಗವಂತನ ಸೇವೆದಲ್ಲಿ ಬಳಸುವಂತ ಎಲ್ಲಾ ಪದಾರ್ಥಗಳು, ಹರಿನಾಮ, ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್ ಎಲ್ಲರೂ ಅಂತರಂಗ ಶಕ್ತಿ. ಓಕೆನಾ? ಅದಕ್ಕೆ ಸಾವು ಅನ್ನೋದಿಲ್ಲ, ಭೌತಿಕ ಅಲ್ಲ ಅದು. ಓಕೆ, ದಿವ್ಯವಾಗಿರುವಂಥದ್ದು. ಬಟ್ ಅದೇ ಈ ಬಹಿರಂಗ ಪ್ರಪಂಚ ಮಾಯೆಯಿಂದ ಸೃಷ್ಟಿಸಿರುವಂತ ಈ ಒಂದು ಪ್ರಪಂಚ ಏನಿದೆಯೋ, ಭೌತಿಕ ಪ್ರಪಂಚ, ಈ ದೇಹ, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ಈ ಭೌತಿಕ ಪ್ರಪಂಚ ಏನು ಪಂಚಭೂತದಿಂದ ಮಾಡಿರುವಂತ ಇದೆಲ್ಲ ಕೃಷ್ಣನ ಬಹಿರಂಗ ಶಕ್ತಿ, ಅಂದ್ರೆ ಮಾಯೆ ಅಂತ ಅರ್ಥ. ಇಲ್ಯೂಷರಿ ಎನರ್ಜಿ ಅಂದ್ರೆ ಯಾವ್ದು ಇಲ್ವೋ ಅದನ್ನ ನಾವು ಇದೆ ಅಂತ ಭಾವಿಸ್ತೀವಲ್ಲ, ಅದನ್ನೇ ಮಾಯೆ ಅಂತ ಕರೆಯೋದು. ಸೊ ಈ ಮಾಯೆ ಶಕ್ತಿಯಿಂದ ಕೃಷ್ಣ ಏನ್ ಮಾಡ್ತಾನೆ, ನಾನು, ನಂದು, ಇವ್ರು ನಮ್ಮವರು, ಇವ್ರು ನಮ್ಮ ಹಿತೈಷಿ ಅಥವಾ ಇವ್ರ ಶತ್ರು ಅಂತ ನಾವು ಈ ಒಂದು ವಿಭಾಗಣೆ ಮಾಡ್ತೀವಿ, ಈ ಒಂದು ಡಿಸ್ಟಿಂಕ್ಷನ್ ಮಾಡ್ತೀವಿ. ಇದು ನಂದು, ಇದು ನಂದಲ್ಲ, ಆತರ. ಇದು ನನ್ ಭಾಷೆ, ಇದು ನಂದು, ಹಚ್ಕೋತೀವಿ ನಾವು ಒಂದಿಷ್ಟನ್ನ. ಸೊ ಇದೇ ಹೇಳ್ತಿರೋದಿಲ್ಲ, ದಟ್ ಹೂಸ್ ಎಕ್ಸ್ಟರ್ನಲ್ ಎನರ್ಜಿ ಹ್ಯಾಸ್ ಕ್ರಿಯೇಟೆಡ್ ದ ಡಿಸ್ಟಿಂಕ್ಷನ್ಸ್ ಆಫ್ ಮೈ ಫ್ರೆಂಡ್, ಮೈ ಎನಿಮಿ
ಬಟ್ ಡೆಲ್ಯೂಡಿಂಗ್ ದ ಇಂಟೆಲಿಜೆನ್ಸ್ ಆಫ್ ಮೆನ್. ಅಂದ್ರೆ ಜ್ಞಾನದಿಂದ ನಾವು ನೋಡಿದ್ರೆ ನಂದೇನು ಯಾರ್ದು, ನಂದು ಅನ್ನೋದು ಏನಿದೆ, ನಂದು ಅನ್ನೋದು ಯಾವ್ದಿಲ್ಲ ಅನ್ನೋದು. ಇಲ್ಲಿ ನಂದು ಅನ್ನೋದು ಯಾವ್ದಿದೆಯಾ? ನಮ್ದು ಅನ್ನೋದು ಇವತ್ತಿನ ಮನೆ ನಮ್ದಿರ್ಬಹುದು, 100 ವರ್ಷ ಕೆಳಗಡೆ ಇದ್ ನಮ್ ಮನೆ ಇತ್ತಾ? ಈ ಜಾಗದಲ್ಲಿ ನಾವಿದ್ವಾ? ಅಥವಾ ಮುಂದೆ 100 ವರ್ಷ ಆದ್ಮೇಲೆ ನಾವ್ ಇಲ್ದದ್ಮೇಲೆ ನಮ್ದಾಗಿರತ್ತ? ಅದು ಯಾರಿಗೋ ಹೋಗಿರತ್ತೆ. ಮೇ ಬಿ ನಮ್ಮ ಮಕ್ಳು ಯಾರಿಗಾರು ಕೊಟ್ಬಿಡ್ಬೋದು, ಯಾರಿಗಾರು ಮಾರ್ಬಿಡ್ಬೋದು. ಈ ಜಾಗ ನಮ್ದು ಉಳಿದೇ ಇರಲ್ಲ ಅಲ್ವಾ? ಎಷ್ಟೆಲ್ಲ ಸಾಮ್ರಾಜ್ಯಗಳು ಬಂತಲ್ವಾ? ಪರ್ಷಿಯನ್ ಆಗಿರ್ಬೋದು, ಗ್ರೀಕ್ ಎಂಪೈರ್ ಅಂತ ಬಂತು, ಗ್ರೀಕ್ ಸಾಮ್ರಾಜ್ಯ, ನಿಜಾಮ್ ಅವ್ರು ಬಂದ್ರು, ಬ್ರಿಟಿಷ್ ಅವ್ರು ಬಂದ್ರು ಅಲ್ವಾ? ಇವತ್ ಯಾವ್ದಾರು ಇದೆಯಾ? ಯಾರು ಉಳ್ಕೊಂಡಿದಾರ? ಇಲ್ಲ. 200 ವರ್ಷ ಕೆಳಗಡೆ ಯಾರಿದ್ರು ಇವತ್ತಿದಾರ? ಯಾರು ಇಲ್ಲ ಆಕ್ಚುಲಿ ಅಲ್ವಾ? ಯಾರು ಇಲ್ಲ. ಅಥವಾ ನಾವು ಮುಂಚೆ ಹುಟ್ಟಿದಾಗ ಹೇಗಿದ್ವೋ ಹಾಗಿದ್ದೀವ ಇವಾಗ ನಾವಿನ್ನು? ಅದೇ ಯೌವನದಲ್ಲಿ, ಅದೇ ಚಿಕ್ಕ ಶರೀರದಲ್ಲಿ ಇದೀವ? ಇಲ್ಲ ಅಲ್ವಾ? ಅಂದ್ರೆ ಕಾಲ ತಕ್ಕಂಗೆ ಎಲ್ಲಾನು ನಶ್ವರ ಆಗ್ತಾ ಇದೆ ಭೌತಿಕ ಪ್ರಪಂಚದಲ್ಲಿ. ಏನೂ ಇಲ್ಲಿ ಪರ್ಮನೆಂಟ್ ಆಗಿರಲ್ಲ ಅಲ್ವಾ? 7ನೇ ಸ್ಕಂದ ತುಂಬಾ ಡೀಪ್ ಆಕ್ಚುಲಿ, ತುಂಬಾ ಜ್ಞಾನ ಕೊಡ್ತಾರೆ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಪ್ಯೂರ್ ಡಿವೋಟಿ ಅಲ್ವಾ? ಪ್ಯೂರ್ ಆಗಿ ಕೊಡ್ತಾರೆ. ಅದ್ರಲ್ಲಿ ಏನು ಒಂದು ನಮ್ಗೆ ಲೈಕ್ ಆಗೋ ತರ ಇರೋದು ಇಲ್ಲದೆ ಇರಬಹುದು, ಬಟ್ ಅದು ಪ್ಯೂರ್ ನಾಲೆಡ್ಜ್. ಓಕೆನಾ? ಶುರುದಲ್ಲಿ ತುಂಬಾ ಕಷ್ಟ ಅನ್ಸ್ಬೋದು ನಮ್ಗೆ ತಗೊಳಕ್ಕೆ, ಸ್ವೀಕರಿಸೋದಕ್ಕೆ. ಇದೇನಪ್ಪ ಗೃಹ ಅಂದ ಕೂಪ ಅಂತಾರೆ, ಇಲ್ಲೇನೋ ಹೇಳ್ತಾರೆ ನಾನು ನಮ್ದು ಅಂತ ಅಲ್ಲ, ಆತರ ಇರಬಾರ್ದು ಅಂತಾರೆ. ಅಂದ್ರೆ ಇದು ವೇದಾಂತ. ಇದಕ್ಕೆ ವೇದಾಂತ ಅಂತ ಕರೀತಾರೆ. ಟಾಪ್ ಮೋಸ್ಟ್ ನಾಲೆಡ್ಜ್ ಇದು. ಓನ್ಲಿ ಪ್ರಹ್ಲಾದ ಅಂತ ಗ್ರೇಟ್ ಭಕ್ತರಿಗೆ ಗೊತ್ತಿತ್ತು. ಸೊ ಚೈತನ್ಯ ಮಹಾಪ್ರಭು ಪ್ರಹ್ಲಾದನ ಟೀಚಿಂಗ್ಸ್ ನ ದಿನ ಓದೋರಂತೆ. ಅಷ್ಟು ಪ್ಯೂರ್ ಪ್ರಹ್ಲಾದನ್ ಮಾತು. ಅದಕ್ಕೆ ಹಾಗಾಗಿ ಕೃಷ್ಣ ಪ್ರಹ್ಲಾದನಿಗೋಸ್ಕರ ಅವತಾರನೇ ಎತ್ತಿದ್ರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಕ್ತನಿಗೋಸ್ಕರ, ಭಕ್ತನ ರಕ್ಷಣೆಗೋಸ್ಕರ ಭಗವಂತ ಎಂತ ಒಂದು ರೂಪ ಬೇಕಾದ್ರೂ ತಾಳುತ್ತಾ ಇದ್ದಾನೆ. ಯಾರು ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಈ ತರ ನರಸಿಂಹನಾಗ್ ಬರ್ತಾನೆ ಕೃಷ್ಣ ಅಂತ ಭಗವಂತ. ಇದು ಅವನ ಒಂದು ಏನಂತಾರೆ ಅಪಾರ ಕರುಣೆ. ಸೊ ಇಲ್ಲಿ ಅದೇ ಹೇಳ್ತಾ ಇರೋದು, ಇಲ್ಲಿ ಎಲ್ಲರಿಗೂ ಸಮಾನವಾಗಿ ನೋಡೋದು ಅನ್ನೋದು ವಿದ್ಯೆ ಲಕ್ಷಣ ಏನು? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವ್ಯಾಸ್ತೇನೆ ಸುನೀಚೇವ ಸ್ವಪಾಕೇಚ ಪಂಡಿತ ಸಮದರ್ಶಿನ ಅಲ್ವಾ? ಸಮದರ್ಶನ ಅಂದ್ರೆ ಏನರ್ಥ? ಎಲ್ಲಾರನ್ನೂ ಒಂದು ಜೀವಿ ಅಂತ ಭಾವಿಸೋದು ಅಲ್ಲ, ಎಲ್ಲರೂ ಭಗವಂತನ ಮಕ್ಕಳು ಅಂತ ಅನ್ಕೊಳ್ಳೋದು. ಇಲ್ಲಿ ಪ್ರತಿಯೊಬ್ಬರಿಗೂ ಭಗವಂತನ ಭಕ್ತಿ ಮಾಡೋದಕ್ಕೆ ಅರ್ಹತೆ ಇದೆ, ಹಕ್ಕಿದೆ. ಪ್ರತಿಯೊಬ್ಬರಿಗೂ ಆ ಭಕ್ತಿ ನಾವು ಸಲ್ಲಿಸ್ಬೇಕು, ಕೊಡಬೇಕು. ಪ್ರತಿಯೊಂದು ಜೀವಿ ರಾಶಿಯು ಕಲ್ಯಾಣ ಆಗ್ಬೇಕು ಅಲ್ಲ. ಇದು ವೈಷ್ಣವಿಸಮ್ ಅಂದ್ರೆ ಇದು ಟ್ರೂ ವೈಷ್ಣವಿಸಮ್ ಅಂದ್ರೆ ಎಲ್ಲಾರು ಲಿಬರೇಟ್ ಆಗ್ಬೇಕು ಈ ಭೌತಿಕ ಪ್ರಪಂಚದಿಂದ ಅನ್ನೋದೇ ರಿಯಲ್ ವೈಷ್ಣವಿಸಮ್. ಪ್ರತಿಯೊಂದು ಜೀವಿ ಭಗವಂತನ ಅಂಶ, ಇದು ನಿಜವಾದ ವೈಷ್ಣವಿಸಮ್ ಅಂದ್ರೆ. ಸೊ ವೈಷ್ಣವ ಅಂದ್ರೆ ಆಕ್ಚುಲಿ ಎಕ್ಸ್ಟರ್ನಲ್ ಡೆಸಿಗ್ನೇಷನ್ ಅಲ್ಲ. ನಾವೊಂದು ಜಾತಿ ಅಂತೀವಲ್ವಾ, ಜಾತಿ ಭೇದ ಭಾವ ಅಲ್ವಾ? ಜಾತಿ ಅನ್ನೋದು ಎಕ್ಸ್ಟರ್ನಲ್ ಐಡೆಂಟಿಟಿ ಅಷ್ಟೇ, ಅದು ಬಹಿರಂಗದಿಂದ ನಾವು ಗುರುತಿಸ್ಕೊತಾ ಇರೋದು. ವೈಷ್ಣವ ಅಂದ್ರೆ ಬಹಿರಂಗದಿಂದ ಗುರುತಿಸ್ಕೊಳಕ್ ಆಗಲ್ಲ. ವೈಷ್ಣವ ಅಂದ್ರೆ ಅಂತರಂಗ, ಆತ್ಮದ ಒಂದು ಐಡೆಂಟಿಫಿಕೇಶನ್, ಗುರ್ತು ತಿಳಿಸುತ್ತೆ. ಸೊ ವೈಷ್ಣವ ಅಂದ್ರೆ ಅವನು ಟ್ರಾನ್ಸೆಂಡೆಂಟಲ್ ಅಂತ ಅರ್ಥ. ಅವನ್ ಭೌತಿಕನೇ ಅಲ್ಲ, ಪ್ಯೂರ್ ವೈಷ್ಣವ ಬಗ್ಗೆ ಹೇಳ್ತಾ ಇರೋದು, ಸುಮ್ನೆ ಜಾತಿಯಿಂದ ವೈಷ್ಣವ ಅಲ್ಲ. ಎಷ್ಟು ಜನ ಶ್ರೀ ವೈಷ್ಣವ ಫ್ಯಾಮಿಲಿಯಿಂದ ಬಂದಿರ್ಬೋದು, ಇರ್ಬೋದು. ಬಟ್ ಯಾರಿಗೆ ಪೂರ್ತಿ ಜ್ಞಾನ, ದಿವ್ಯ ಜ್ಞಾನ ಪಡ್ಕೊಂಡಿದಾರೋ ಪರಂಪರೆಯಿಂದ, ಅವರು ವೈಷ್ಣವ ಅಂತ ಯಾವಾಗ ಅನ್ಸ್ಕೋತಾರೆ? ಅವ್ರು ಈ ಒಂದು ಭಾವನೆಗೆ ಬಂದ್ಬಿಡ್ತಾರೆ. ಅವರು ಪಂಡಿತ ಸಮದರ್ಶನ ಭಾವನೆಗೆ ಬಂದ್ಬಿಡ್ತಾರೆ. ಜಸ್ಟ್ ಲೈಕ್ ಪ್ರಭುಪಾದ್ ಹೆಂಗೆ ಅಮೆರಿಕಾಗೂ ಎಲ್ಲ ಜನರನ್ನ ಉದ್ಧಾರಿಸಿದ್ರು ಅಲ್ವಾ? ಅವ್ರ ಮನ್ಸ್ ಮಾಡಿದ್ರೆ ಅವ್ರು ಬೃಂದಾವನದಲ್ಲೇ ಉಳ್ಕೋಬಹುದಾಗಿತ್ತು. ಅವ್ರು ಅಲ್ಲೇ ಇದ್ದಿದ್ದವ್ರು, ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವ್ರ ಸಾಧನನ ಅಲ್ಲ. ಅಲ್ಲಿ ನಾವು ನೋಡಿದ್ವಲ್ಲ, ಬೃಂದಾವನಕ್ಕೆ ಹೋದ್ರೆ ಡಿವೋಟೀಸ್ ನೀವೆಲ್ಲ ಹೋಗಿದ್ರೆ, ರಾಧಾ ದಾಮೋದರ್ ದೇವಸ್ಥಾನದಲ್ಲಿ ಪ್ರಭುಪಾದ್ ಇರ್ತಿದ್ರು. ಅಲ್ಲಿ ಅವ್ರ ರೂಮ್ ಇದೆ, ಅಲ್ಲಿ ಅವ್ರ ರೂಮ್ ಎದುರುಗಡೆನೆ ರೂಪ ಗೋಸ್ವಾಮಿ ಅವ್ರ ಸಮಾಧಿ ಇರತ್ತೆ. ಅಲ್ಲೇ ಅವ್ರದ್ದೆಲ್ಲ ಸಾಧನೆ, ಅವ್ರ ಪುಸ್ತಕ ಬರೆಯೋದು, ಟ್ರಾನ್ಸ್ಲೇಷನ್ ಎಲ್ಲ ಅಲ್ಲೇ ಕುತ್ಕೊಂಡ್ ಮಾಡ್ತಿದ್ರು ಅವರು.
ಅವ್ರಿಗೆ ಏನು ಪ್ರಿಂಟಿಂಗ್ ಇಂದ ಏನು ಸ್ವಲ್ಪ ಕಾಸು ಬರುತ್ತೋ 4 ಕಾಸು ಬರುತ್ತೋ ಅದ್ರಲ್ಲೇ ಅವ್ರ ಜೀವನ ಶೈಲಿ ಮಾಡ್ಕೋತಾ ಇದ್ರು ಅಷ್ಟೇ. ಬಟ್ ಆದ್ರೆ ಪ್ರಭುಪಾದ ಅವ್ರ ಗುರುವಿನ ಒಂದು ಆದೇಶನ ಪೂರೈಸೋದಿಕ್ಕೆ ಒಂದ್ 40 ರೂಪಾಯಿ ಇಟ್ಕೊಂಡು 3 ಸ್ಕಂದ ಭಾಗವತಂ ಇಟ್ಕೊಂಡು ಅವರು ಜಲದೂತ ಹಡಗುನ ಹತ್ಬಿಟ್ಟು ಅವರು ಅಮೆರಿಕ ಹೋದ್ರು. ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಈ ಭಾಗವತ ಧರ್ಮನ ಪ್ರಚಾರ ಮಾಡೋದಿಕ್ಕೋಸ್ಕರ ಅಲ್ವಾ. ಸೊ ವ್ಯತ್ಯಾಸ ಹೆಂಗ್ ನೋಡಕ್ ಸಾಧ್ಯ? ಅವರು ವೈಷ್ಣವ ಅವರು. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಹೇಳಿದ್ವಿ, ಪ್ರಹ್ಲಾದ ಹೇಳ್ತಾ ಇರೋದು, ನಾನು ನಂದು ನನ್ ವೈರಿ ಅಂತ ನೀನೇನ್ ಹೇಳ್ತಿದೀಯೋ ಯಾರಪ್ಪ ಹಿರಣ್ಯಕಶಿಪು ಅನ್ನೋದೇನು ಇಲ್ವೇ ಇಲ್ಲ. ಪ್ರತಿಯೊಂದು ಜೀವಿ ಏನು ಜೀವಿಯರ ಸ್ವರೂಪವೇ ಕೃಷ್ಣರ ನಿತ್ಯ ದಾಸ ಅಲ್ವಾ. ಯಾವಾಗ ನಾವ್ ಹತ್ರ ಪ್ರತಿಯೊಂದು ಜೀವಿ ಮೇಲೆ ಅನುಕಂಪ ತೋರಿಸ್ತೀವೋ ಅವಾಗ್ಲೇ ನಾವು ಭಗವಂತನ ಸಂತೃಪ್ತಿ ಪಡ್ಸಕ್ ಸಾಧ್ಯ. ಎಲ್ಲಿವರೆಗೂ ನಾವು ಆ ವ್ಯತ್ಯಾಸ ಕಾಣ್ತಾ ಇರ್ತೀವೋ, ನಂದು ಮಾತ್ರ ನಮಗೋಸ್ಕರ ಮಾತ್ರ ನಾವು ಕೂಡಿಟ್ಕೋತೀವೋ, ಯಾವಾಗ ನಮ್ದು ನಂದು ಅನ್ನೋ ಭಾವನೆ ತೆಗೆಸ್ತೀವೋ ನಮ್ಗೆ ಈ ಕೃಷ್ಣ ತತ್ವ ಗೊತ್ತಾಗೋದಿಲ್ಲ. ಕೃಷ್ಣ ತತ್ವ ಅಂದ್ರೆ ಯೂನಿವರ್ಸಲ್ ಇದು, ಪ್ರತಿಯೊಂದು ಜೀವಿಗೋಸ್ಕರ ಕೊಟ್ಟಿರೋಂಥದ್ದು ಇದು ಕೃಷ್ಣ ಅಲ್ವಾ. ಸೊ ಬೇರೆ ಲೆವೆಲ್ ಇದು ಆಯ್ತಾ. ಶ್ಲೋಕ ಹೋಗೋಣ. ಇನ್ನೊಂದು ಶ್ಲೋಕ ಮಾಡಿದ್ವಲ್ಲ, ಹ್ಮ್ ಹ್ಮ್ 23-24 ಶ್ರೀ ಪ್ರಹ್ಲಾದ ಉವಾಚ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನವಲಕ್ಷಣ ಕ್ರಿಯೇತ ಭಗವತ್ಯಾಧ ತನ್ಮನ್ಯೇಧೀತಮುತ್ತಮಂ. ಅನುವಾದ ಓದ್ಲೆ ಮಾತಾಜಿ. ಮಾತಾಜಿ. ಶ್ರೀಲ ಪ್ರಭುಪಾದರಿಗೆ ಪ್ರಹ್ಲಾದ ಮಹಾರಾಜನು ಹೇಳಿದನು, ಭಗವಾನ್ ವಿಷ್ಣುವಿನ ಲೋಕೋತ್ತರ ಪವಿತ್ರ ನಾಮ, ರೂಪ, ಗುಣಗಳು, ಪರಿಸರಗಳು, ಲೀಲೆಗಳು, ಶ್ರವಣ ಕೀರ್ತನ, ಅವುಗಳ ಸ್ಮರಣೆ, ಭಗವಂತನ ಚರಣಾರವಿಂದಗಳ ಸೇವೆ, ಭಗವಂತನಿಗೆ ಷೋಡಶೋಪಚಾರ ಪೂರ್ವಕವಾಗಿ ಭಕ್ತಿಯಿಂದ ಪೂಜೆಯನ್ನು ಅರ್ಪಿಸುವುದು, ಭಗವಂತನಿಗೆ ವಂದನೆ ಪ್ರಾರ್ಥನೆಯನ್ನು ಸಲ್ಲಿಸುವುದು, ಅವನ ದಾಸನಾಗುವುದು, ಭಗವಂತನನ್ನೇ ಶ್ರೇಷ್ಠ ಸಖನಾಗಿ ತಿಳಿದುಕೊಳ್ಳುವುದು, ಸರ್ವಸ್ವವನ್ನು ಭಗವಂತನಿಗೆ ನಿವೇದಿಸುವುದು, ಬೇರೆ ಮಾತಿನಲ್ಲಿ ಹೇಳುವುದಾದರೆ ಭಗವಂತನಿಗೆ ಕಾಯನ ವಾಚ ಮನಸ ಸೇವೆ ಸಲ್ಲಿಸುವುದು. ಈ 9 ಪ್ರಕ್ರಿಯೆಗಳ ಪರಿಶುದ್ಧ ಭಕ್ತಿ ಸೇವೆ ಎಂದು ಅಂಗೀಕೃತವಾಗಿವೆ. ಈ 9 ರೀತಿಗಳಲ್ಲಿ ಕೃಷ್ಣನ ಸೇವೆಯನ್ನು ಮಾಡಲು ತನ್ನ ಜೀವನವನ್ನು ಮುಡುಪಾಗಿಟ್ಟಿರುವವನನ್ನು ಅತಿ ಶ್ರೇಷ್ಠ ವಿದ್ಯಾವಂತನೆಂದು ತಿಳಿಯಬೇಕು, ಏಕೆಂದರೆ ಅವನು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನೋಡಿ, ಶ್ರೀಮದ್ ಭಾಗವತಂ 11ನೇ ಸ್ಕಂದದಲ್ಲಿ ಬರತ್ತ ಶ್ಲೋಕ, ಭಕ್ತಿ ಪರೇಶಾನುಭಾವೋ ವಿರಕ್ತಿರ್ ಅನ್ಯತ್ರ ಚೈಸ ತ್ರಿಕ ಏಕಕಾಲ ಪ್ರಪದ್ಯಾಮಾನಸ್ಯ ಯಥಾಶ್ನತಃ ಸ್ಯು ತುಷ್ಟಿಃ ಪುಷ್ಟಿಃ ಕ್ಷುದ್ ಆಪಯೋ ಅನುಘಾಸಂ. ಅಂದ್ರೆ ಯಾರು ಭಗವಂತನ ಕೇವಲ ಭಕ್ತಿ ಕೇವಲ ಶ್ರದ್ಧೆದಲ್ಲಿ ಮುಳುಗಿರ್ತಾರೋ, ಪೂರ್ತಿ ಶರಣ ಹೊಂದಿರ್ತಾರೋ, ಅವರಿಗೆ ಯಾವುದೇ ರೀತಿ ಭೌತಿಕವಾದಂತ ಸುಖ ಅಥವಾ ಭೌತಿಕವಾದಂತ ಆಸಕ್ತಿಗಳ ಮೇಲೆ ಅವರಿಗೆ ಇಂಟ್ರೆಸ್ಟೇ ಇರೋದಿಲ್ಲ, ಭೌತಿಕ ವಿಷಯಗಳ ಬಗ್ಗೆ.
ಅಂದ್ರೆ ಪೂರ್ತಿಯಾಗಿ ಅವರು ಡಿಟ್ಯಾಚ್ ಆಗ್ಬಿಡ್ತಾರೆ, ವೈರಾಗಿಗಳಾಗ್ಬಿಡ್ತಾರೆ. ಅದಕ್ಕೆ ಭಕ್ತಿ ಪರೇಶಾನುಭವ ವಿರಕ್ತಿ ಇರ್ತದೆ. ಭಕ್ತಿನ ನೀವು ಏನಂತಾರೆ, ಹೆಂಗೆ ಅದನ್ನ ಅನಲೈಸ್ ಮಾಡ್ತೀರಾ ನೀವ್ ಅದನ್ನ, ಹೆಂಗೆ ನಾವು ಭಕ್ತಿದಲ್ಲಿ ಮುಂದುವರೆದಿದ್ದೀವೋ ಇಲ್ವೋ ಅನ್ನೋದು ಚೆಕ್ ಮೀಟರ್ ಹೆಂಗ್ ಮೆಷರ್ ಮಾಡ್ತೀರಾ, ನೀವು ಹೆಂಗ್ ಅಲಿತೀರಾ, ಅದು ನಮ್ಮ ವೈರಾಗ್ಯದಿಂದ ಗೊತ್ತಾಗತ್ತಂತ. ನಾವೆಷ್ಟು ಭೌತಿಕ ವಿಷಯದ ಬಗ್ಗೆ ಡಿಟ್ಯಾಚ್ಮೆಂಟ್ ಬರ್ತಿದ್ಯೋ ಅದ್ರ ಪ್ರಕಾರ ಹಾಗೆ ಅದ್ ತಕ್ಕಂಗೆ ನಾವು ಭಕ್ತಿದಲ್ಲಿ ಬೆಳಿತಿದೀವಿ ಅಂತ ಅರ್ಥ. ಅದಕ್ಕೆ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಯಾವಾಗ ಅವ್ರ ತಂದೆ ಕೇಳ್ತಾರೋ, ನೀನ್ ಕಲ್ತಿರೋ ವಿದ್ಯೆದಲ್ಲಿ ಏನು ಬೆಸ್ಟ್ ಟಾಪ್ ಮೋಸ್ಟ್ ವಿದ್ಯೆ ಅಂದ್ರೆ ಇದು ಹೇಳ್ತಾ ಇರೋದು, ಭಕ್ತಿ ಸೇವ್ ನವ ಲಕ್ಷಣ. ಈ ನವವಿಧ ಭಕ್ತಿ ಏನಿದೆಯಲ್ವಾ, ಇದು ಉತ್ತಮವಾಗಿರುವಂತ ಮಾರ್ಗ. ಭಕ್ತಿ ಅಂದ್ರೆ ಇಷ್ಟೇ. ಯಾರಾದ್ರೂ ಕೇಳಿದ್ರೆ ಭಕ್ತಿ ಅಂದ್ರೆ ಏನು ಅಂದ್ರೆ ಇಷ್ಟೇ. 9 ವಿಧಾನ ಏನಿದೆಯಲ್ಲ, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನ. ಇಷ್ಟೇ. ಇದು ಬಿಟ್ಟು ಹೊರಗಡೆ ಇನ್ನೇನು ಭಕ್ತಿ ಅನ್ನೋದೇನೋ ಇಲ್ಲ. ಈ 9ರಲ್ಲೇ ಬರ್ಬೇಕು ಏನಾರೋ ಬಂದೆ ಅಲ್ವಾ. ಶ್ರವಣಂ ಅಂದ್ರೆ ಏನು? ಶ್ರವಣಂ ಅಂದ್ರೆ ಕೇಳಿಸ್ಕೊಳ್ಳೋದು ಅಲ್ವಾ. ಶ್ರವಣಕ್ಕೆ ಯಾರು ಅಧಿಪತಿ? ಕೇಳಿಸ್ಕೊಳ್ಳೋದು. ಅಧಿಪತಿ ಯಾರು? ಯಾರು ಎಲ್ಲ ಕೇಳಿಸ್ಕೊಂತಾ ಇದ್ರು? ಪರೀಕ್ಷಿತ್ ಮಹಾರಾಜ್. ಭಾಗವತ ಕೇಳಿಸ್ಕೊಂಡಿದ್ದು ಪೂರ್ತಿಯಾಗಿ ಪರೀಕ್ಷಿತ್ ಮಹಾರಾಜ್. ಕೀರ್ತನಂ ನುಡಿಯೋದು ಅಲ್ವಾ, ಉಚ್ಚರಿಸೋದು, ವರ್ಣನೆ ಮಾಡೋದು, ಅದ್ರ ಬಗ್ಗೆ ಮಾತಾಡೋದು, ಭಗವಂತನ ಬಗ್ಗೆ ವರ್ಣನೆ ಅಲ್ವಾ. ಕೀರ್ತನಂ ಅದು ಹಾಡ್ ರೂಪದಲ್ಲಿರ್ಬೋದು ಅಲ್ವಾ, ಅಥವಾ ನಮ್ಮ ಲೆಕ್ಚರ್ ರೂಪದಲ್ಲಿ ಆಗಿರ್ಬೋದು, ವರ್ಣನೆ ಆಗಿರ್ಬೋದು, ಇದೆಲ್ಲ ಕೀರ್ತನ. ಇದನ್ನ ಯಾರು ತಿಳಿಸ್ಕೊಡ್ತಾರೆ? ಯಾರು ಇದಕ್ ಪ್ರತಿನಿಧಿ? ಶುಕದೇವ ಗೋಸ್ವಾಮಿ ಅಲ್ವಾ. ಭಾಗವತ ನುಡಿದಿದ ಯಾರು? ಶುಕದೇವ ಗೋಸ್ವಾಮಿ. ಶ್ರವಣಂ, ಕೀರ್ತನ. ವಿಷ್ಣು ಸ್ಮರಣಂಗೆ ಯಾರು ಅಧಿಪತಿ? ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜ್ ಅಲ್ವಾ. ಯಾವ ಒಂದು ಕ್ಷಣನೂ ಕೃಷ್ಣನ ನೆನಪಿಸ್ಕೊಳ್ದಿಲ್ಲ ಅಂತ ಒಂದು ಮೊಮೆಂಟೇ ಇಲ್ಲ, ಅದು ಪ್ರಹ್ಲಾದ್ ಮಹಾರಾಜ್. ನವವಿಧ ಭಕ್ತದಲ್ಲಿ ಸ್ಮರಣಂಗೆ ಖ್ಯಾತಿ ಪಡೆದಿರುವಂತ ವ್ಯಕ್ತಿ ಪ್ರಹ್ಲಾದ್ ಮಹಾರಾಜ್. ಸೊ ಇದನ್ ಬಿಟ್ಟು ಬೇರೆ ಯಾವ್ದು ಭಕ್ತಿ ಅನ್ನೋದಕ್ಕೆ ಆಗಲ್ಲ. ಇದನ್ನ ಯಾರ ಅನುಸರಿಸ್ಕೊಂಡು ಹೋಗ್ತಾರೋ ಈ 9 ರೀತಿಯಲ್ಲಿ ಭಕ್ತಿ ಸೇವೆನ, ಯಾರ ಜೀವನನ ಕೃಷ್ಣನ್ಗೋಸ್ಕರ ಈ 9 ರೀತಿಯಲ್ಲಿ ಸೇವೆ ಸಲ್ಲಿಸ್ತಾರೋ ಅವ್ರಿಗೆ ಪೂರ್ತಿ ಜ್ಞಾನ ಇದೆ ಅಂತ ಅರ್ಥ. ಕಂಪ್ಲೀಟ್ ನಾಲೆಡ್ಜ್. ಆಯ್ತಾ. ಇದು ಬಿಟ್ಟು ಬಾಕಿ ರೀತಿಯಲ್ಲಿ ಏನೇ ಜನ ಮಾಡಿದ್ರು, ಹೋಮ ಹವನ 108 ಅವರು ತಿಳಿದಿರೋ ಅಂತ ಮಾರ್ಗದಲ್ಲಿ ಮಾಡಿದ್ರು, ಅದೆಲ್ಲ ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಲ್ಲ. ಪ್ಯೂರ್ ಡಿವೋಷನಲ್ ಸರ್ವಿಸ್ ಬರಲ್ಲ. ಸೊ ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಂದ್ರೆ ಏನು? ಏನಪ್ಪ ಪ್ಯೂರ್ ಅಂತ ಬೇರೆ ಇದೆಯಾ ಅಂತ. ಭಕ್ತಿದಲ್ಲೂ ಕೂಡ ಪ್ಯೂರ್ ಇಂಪ್ಯೂರ್ ಇರುತ್ತಾ? ಇದೆ. ಅದಕ್ಕೆ ಒಂದು ಶ್ಲೋಕ ಬರುತ್ತೆ ಭಕ್ತಿರಸಾಮೃತ ಸಿಂಧುದಲ್ಲಿ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಏನಂತಾರೆ ಇಲ್ಲಿ? ಅನ್ಯ ಅಭಿಲಾಷಿತ ಶೂನ್ಯ, ಬೇರೆ ಯಾವ ಅಭಿಲಾಷೆ ಇಲ್ದೇನೆ. ಶೂನ್ಯ ಅಂದ್ರೆ ಏನು? 0. ಯಾವುದು ಬೇರೆ ಅಭಿಲಾಷೆ ಇಲ್ದೇನೆ. ಜ್ಞಾನ ಕರ್ಮಾದಿ ಅನಾವೃತ, ಜ್ಞಾನ ಮತ್ತೆ ಕರ್ಮದ ಮಾರ್ಗದಿಂದ ಹೋಗ್ತಾನೆ ಇಲ್ಲ. ನಾನೇನು ಜ್ಞಾನ ಸಂಪಾದನೆ ಮಾಡ್ಬೇಕು, ಜ್ಞಾನಿ ಆಗ್ಬೇಕು ಅನ್ನೋದು ಇಲ್ವೇ ಇಲ್ಲ ಉದ್ದೇಶ. ಜ್ಞಾನ ಕರ್ಮ, ಕರ್ಮದಿಂದ ಕೂಡ ಅವನು ಭಗವಂತನ ತೃಪ್ತಿ ಪಡಿಸ್ಬೇಕು ಅಥವಾ ಕರ್ಮದಿಂದ ಅವನೇನೋ ಫಲಿತ ಪಡ್ಕೋಬೇಕು, ಅದು ಕೂಡ ಇಲ್ಲ ಅವನಿಗೆ ಆಸೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತ ಆನುಕೂಲ್ಯೇನ ಕೃಷ್ಣ ಅನುಶೀಲನ. ಭಗವಂತನಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಅನುಕೂಲವಾಗಿ ಭಕ್ತಿ ಮಾಡ್ಬೇಕು ನಾವು, ಪ್ರತಿಕೂಲವಾಗಲ್ಲ ಅಲ್ವಾ. ಭಗವಂತನ ರಾಕ್ಷಸರು, ಭಗವಂತನ ವೈರಿಗಳು, ಕಂಸನೋ ಹಿರಣ್ಯಕಶಿಪು, ಇವ್ರು ಯಾವಾಗಲೂ ಸ್ಮರಣೆ ಮಾಡೋರು, ಬಟ್ ಆದ್ರೆ ಅವರು ಅನುಕೂಲವಾಗಿ ಮಾಡ್ತಾರೆ ಅಲ್ವಾ, ಪ್ರತಿಕೂಲವಾಗಿ ಮಾಡ್ತಾರೆ. ಅನ್ಯಾಭಿಲಾಷಿ. ಅನ್ಯಾಭಿಲಾಷಿತ ಅನುಕೂಲಿನ ಕೃಷ್ಣ ಭಕ್ತಿ ಇರುತ್ತಮ್ಮ, ಅದು ಟಾಪ್ ಮೋಸ್ಟ್ ಭಕ್ತಿ ಅಂದ್ರೆ, ಪ್ಯೂರ್ ಭಕ್ತಿ ಅಂದ್ರೆ, ಶುದ್ಧ ಭಕ್ತಿ ಅಂದ್ರೆ. ಸೊ ಆ ಸ್ಟೇಜ್ ನಾವು ಹೋಗ್ತೀವಿ ಯಾವಾಗ? ಕ್ರಮೇಣ ಭಕ್ತಿ ಮಾರ್ಗದಲ್ಲಿ ನಾವು ನಡೀತಾ ಶುದ್ಧ ಭಕ್ತರ ಪ್ರಹ್ಲಾದ್ ಮಹಾರಾಜನ ಟೀಚಿಂಗ್ಸ್ ನಾವು ಫಾಲೋ ಮಾಡಿದ್ರೆ ಇನ್ನೇನಿದೆ ಅಲ್ವಾ. ಪ್ರಹ್ಲಾದನ ಒಂದು ಇನ್ಸ್ಟ್ರಕ್ಷನ್ಸ್, ಅವನ ಒಂದು ಬೋಧನೆ, ಅದು ಇಡೀ ಪ್ರಪಂಚನೇ ಅಲ್ಗಾಡ್ಸ್ಬಿಡತ್ತದು.
ಅಂದ್ರೆ ಅಷ್ಟು ಪರಿಶುದ್ಧವಾದಂತ ಭಕ್ತ ಪ್ರಹ್ಲಾದ, ಪ್ಯೂರ್ ಡಿವೋಟಿ. ಸೊ ಅವ್ರ ಮಾರ್ಗದರ್ಶನದಲ್ಲಿ ನಡೆದಾಗ ನಮ್ಗೆ ಡೆಫಿನೆಟ್ಲಿ ನಾವು ಈ ನವವಿಧ ಭಕ್ತಿನ ಅನುಸರಿಸ್ಕೊಂಡು ಈ ಅನ್ಯಾಭಿಲಾಷಿತ ಶೂನ್ಯಕ್ಕೆ ನಾವು ಹಂತಕ್ಕೆ ಮುಟ್ಟೋದಿಕ್ಕೆ ಸಾಧ್ಯ ಇದೆ. ಆಯ್ತು. ಸೊ ಅದಕ್ಕೋಸ್ಕರನೇ ಮಹಾಜನರಿರೋದು. ಮಹಾಜನರು ಯಾಕಿರೋದು? ಶ್ರೇಷ್ಠ ವ್ಯಕ್ತಿ ಅಲ್ವಾ, ಶ್ರೇಷ್ಠರು ಹೇಗ್ ಫಾಲೋ ಮಾಡ್ತಾರೋ ಸಾಮಾನ್ಯ ವ್ಯಕ್ತಿ ಅವನ್ನ ಅನುಸರಿಸ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರಿತೆ ಲೋಕಸ್ತದನು ವರ್ತತೆ. ಪ್ರಪಂಚ ಯಾರನ್ನ ಅನುಸರಿಸ್ತಾ ಇದೆ, ಅನುಸರಿಸ್ಕೊಂಡು ಹೋಗ್ತಾ ಇದೆ, ಯಾರನ್ನ ಫಾಲೋ ಮಾಡ್ತಿರ್ತದೆ ಅಂದ್ರೆ ಶ್ರೇಷ್ಠ ವ್ಯಕ್ತಿಯನ್ನ. ಭಗವಂತ ಫಸ್ಟ್ ಕೃಷ್ಣ ಹಿಂಗ್ ಮಾಡ್ತಾನೋ ಅದನ್ನ ನಾವು ಫಾಲೋ ಮಾಡ್ತೀವಿ. ನೆಕ್ಸ್ಟ್ ಅವನ ಪ್ರತಿನಿಧಿಗಳು, ಅವನ ದೊಡ್ಡ ದೊಡ್ಡ ಡಿವೋಟೀಸ್, ಪ್ಯೂರ್ ಡಿವೋಟೀಸ್, ಭಾಗವತಗಳು, 12 ಮಹಾಜನರು, ಅವ್ರು ಏನ್ ನಡ್ಸ್ಕೊಂಡು ಹೋಗ್ತಾರೋ ನಾವ್ ಅದನ್ನೇ ಫಾಲೋ ಮಾಡ್ತಿರೋದು. ನಮಗ್ ಗೊತ್ತಿಲ್ಲ ಆಕ್ಚುಲಿ. ಸೊ ಅದಕ್ಕೆ ನಾವು ಯಾವಾಗ ಶ್ರೇಷ್ಠ ವ್ಯಕ್ತಿಗಳ ಮಾರ್ಗದರ್ಶನ ಮಾತ್ರ ತಗೋಬೇಕು. ಅವರ ಒಂದು ಫುಟ್ ಸ್ಟೆಪ್ಸ್ ಮಾತ್ರ ನಾವು ನೋಡ್ಬೇಕು. ಅವ್ರ ಜೀವನದಲ್ಲಿ ಹೇಗ್ ನಡ್ಕೊಂಡಿದ್ದಾರೆ, ಅವ್ರ ಪರಿಸ್ಥಿತಿ ಬಂದಾಗ ಯಾವ ತರ ನಡ್ಕೊಂಡಿದ್ದಾರೆ ಅಲ್ವಾ. ನಾರದ ಮುನಿ ಯಾವ ತರ ನಡ್ಕೊಂಡ್ರು ಅವ್ರ ತಾಯಿ ತೀರೋದಾಗ. ಪ್ರಹ್ಲಾದಂಗೆ ಇಷ್ಟು ಕಷ್ಟ ಬಂದಾಗ ಯಾವ ರೀತಿ ನಡ್ಕೊಂಡ ಅಲ್ವಾ. ಅವ್ರಿಗೆ ಬಂದಿರೋ ಕಷ್ಟ ಏನಾರು ನಮಗ್ ಬಂದಿರೋ ಕಷ್ಟ ಅವ್ರ ಮುಂದೆ ಏನಾರು ಲೆಕ್ಕ ಇದೆಯಾ? ಪ್ರಹ್ಲಾದಂಗೆ ಇಷ್ಟೆಲ್ಲ ಚಿತ್ರಹಿಂಸೆ ನಡೀತಾ ಇದೆ, ನಮ್ಗೆ ಏನಾರು ಈ ತರ ಚಿತ್ರಹಿಂಸೆ ನಡೀತಿದ್ಯಾ ನಮ್ ಜೀವನದಲ್ಲಿ? ಯಾರು ನಮ್ ನೆಟ್ಕೊಂಡು ಹೊಚ್ಚಾಕ್ಬೇಕು, ತುಳಿದ್ ಹಾಕ್ಬೇಕು, ಸಾಯಿಸ್ಬೇಕು ಅಂತ ಯಾರು ಇದಾರ? ಆತರ ಪರಿಸ್ಥಿತಿ ನಮ್ಗೇನೂ ಇಲ್ಲ ಭಗವಂತನ ದಯೆಯಿಂದ. ಸೊ ಅಂತ ಗ್ರೇಟ್ ಡಿವೋಟಿನ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ ಎಷ್ಟು ಭಕ್ತಿ ಇದ್ರೆ, ಎಷ್ಟು ಛಲ ಇದ್ರೆ, ಎಷ್ಟು ಒನ್ ಪಾಯಿಂಟ್ ಅಟೆನ್ಷನ್ ಅಲ್ವಾ ಇದ್ರೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ. ಪ್ರಹ್ಲಾದ್ ಅಂತಾರ ಅಲ್ವಾ. ಕಾಲ ಇನ್ನೊಂದು ಶ್ಲೋಕ ಮಾಡೋಣ. ಇನ್ನು ತುಂಬಾ ಒಳ್ಳೆ ಮಾತು ಹೇಳ್ತಾನೆ ಪ್ರಹ್ಲಾದ ಮಾಚ ನೋಡಿ. 7:5:30 ಶ್ಲೋಕ, 7:5:30. ಶ್ರೀ ಪ್ರಹ್ಲಾದ ಉವಾಚ ಮತೀರ್ನ ಕೃಷ್ಣೇ ಪರತಸ್ವತೋ ವಾ ಮಿತೋಭಿಪದ್ಯೇತ ಗೃಹವ್ರತಾನಾಂ ಅಂಡಾಂತ ಗೋಬೇರ್ ವಿಶತಾಂ ತಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವನಾನಾಂ. ಅನುವಾದ ಯಾರು ಗೊತ್ತೀರಾ ಮಾತಾಜಿ? ಇದನ್ನ ಮಾಡ್ಬಿಟ್ಟು ಸ್ಟಾಪ್ ಮಾಡೋಣ. 7:5:30 30ನೇ ಶ್ಲೋಕ. ಅರುಣ ಮಾತಾಜಿ ಓದ್ತೀರಾ ಅನುವಾದ? ಯಾರತ್ತೀರಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದ್ತೀರಾ? ಓದಿ ಮಾತಾಜಿ, ಅರುಣ ಮಾತಾಜಿ. ಪ್ರಹ್ಲಾದ್ ಮಹಾರಾಜನು ಉತ್ತರಿಸಿದನು, ಲೌಕಿಕ ಜೀವನಕ್ಕೆ ಅತಿಯಾಗಿ ಅಂಟಿಕೊಂಡಿರುವ ವ್ಯಕ್ತಿಗಳಿಗೆ ತಮ್ಮ ಅನಿಯಂತ್ರಿತ ಇಂದ್ರಿಯಗಳ ಕಾರಣದಿಂದ ನರಕ ಸದೃಶ ಅವಸ್ಥೆಗಳ ಕಡೆಗೆ ಮುನ್ನಡೆದು ಮತ್ತೆ ಮತ್ತೆ ಚರ್ವಿತ ಚರ್ವಣ ಮಾಡುತ್ತಾರೆ. ಕೃಷ್ಣನ ಬಗೆಗೆ ಅವರ ಪ್ರವೃತ್ತಿ ಇತರರ ಉಪದೇಶದಿಂದಾಗಲಿ ತಮ್ಮ ಸ್ವಂತ ಪ್ರಯತ್ನಗಳಿಂದಾಗಲಿ ಇವೆರಡರ ಸಂಯೋಗದಿಂದಾಗಲಿ ಎಂದಿಗೂ ಜಾಗೃತವಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನೋಡಿ ಇಲ್ಲಿ ಹೇಳ್ತಾನೆ ಪ್ರಹ್ಲಾದ, ಮತಿರ್ನ ಕೃಷ್ಣೇ ಪರತ ಸ್ವತೋವ ಅಂದ್ರೆ ಏನು? ಮತಿರ್ ಅಂದ್ರೆ ಏನು? ಮತಿ ಅಂದ್ರೆ ಭಗವಂತನ ಕಡೆ ವಾಲ ಅಂತದ್ದು, ಭಗವಂತನ ವಿಷಯದ ಬಗ್ಗೆ ಆಸಕ್ತಿ ಪಡ್ಕೊಳ್ಳೋದು. ಯಾರಿಗದ ಆಸಕ್ತಿ ಬರಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋದು. ಅಂತ ವ್ಯಕ್ತಿಗಳು ಯಾರು, ಅವ್ರ ಕರ್ಮಗಳೇನು, ಅವ್ರ ಗುಣಲಕ್ಷಣಗಳೇನು, ಅವ್ರು ಯಾವ ತರ ಚಟುವಟಿಕೆಗಳಲ್ಲಿ ಮಗ್ಧರಾಗಿರ್ತಾರೆ ಬಗ್ಗೆ ಹೇಳ್ತಿರೋದು. ಯಾರಿಗ್ ಭಗವಂತನ ವಿಷಯ ಕೇಳೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಮತಿರ್ನ ಕೃಷ್ಣೇ ಪರತ ಸ್ವತೋವ ಮಿಥೋಭಿಪದ್ಯೇತ ಗೃಹವ್ರತಾನ. ಯಾರು ಗೃಹವ್ರತಾನಾಂ ಅಂದ್ರೆ ತುಂಬಾ ಈ ಒಂದು ಭೌತಿಕ ಸುಖಕ್ಕೋಸ್ಕರ ತುಂಬಾ ಅಟ್ಯಾಚ್ ಆಗಿರೋರು, ತುಂಬಾ ಅಂದುಕೊಂಡಿರೋರು, ಆಯ್ತಾ? ಅಟ್ಯಾಚ್ ಟು ಅಡಿಕ್ಟೆಡ್ ಟು ಮೆಟೀರಿಯಲಿಸ್ಟಿಕ್ ಬಾಡಿಲಿ ಕನ್ಸೆಪ್ಷನ್ ಆಫ್ ಲೈಫ್. ಅಂಡಾಂತ ಗೋಬಿ ವಿಶತಾಂ ತಮಿಶ್ರಂ. ಅಡಾಂತ ಗೋಬಿರ್ ಅಂದ್ರೆ ಅಡಾಂತದ ಅನ್ಕಂಟ್ರೋಲ್ಡ್ ಸೆನ್ಸಸ್. ತಮಿಶ್ರಮ್ ಅಂದ್ರೆ ಹೆಲಿಶ್ ಲೈಫ್ ಅಂದ್ರೆ ನರಕವಾಸ. ಪುನಶ್ಚರ್ವಿತ ಚರ್ವಣಾನ. ಇಂಥ ವ್ಯಕ್ತಿಗಳು ಇವರೆಲ್ಲ ಯಾರು ತುಂಬಾ ಭೌತಿಕದ ಸುಖಕ್ಕೋಸ್ಕರ ತುಂಬಾ ಅಂಟ್ಕೊಂಡಿದಾರೋ, ಭೌತಿಕವಾದಿಗಳು,
ಗೃಹಮೇಧಿಗಳು ಅಲ್ವಾ, ಗೃಹಮೇಧಿಗಳಂತ ಕರೀತಾರೆ. ಇವ್ರು ಪಡ್ಕೋತಾರಂತ ಸುಖ ಏನಿದೆಯೋ ಭೌತಿಕ ಸುಖ ಇಂದ ಅದನ್ನ ಪುನಶ್ಚರ್ವಿತ ಚರ್ವಿನಾನಂ ಅಂತ ಕರೀತಾರೆ. ಯಾಕಂದ್ರೆ ಒಂದ್ಸರಿ ಒಂದು ಕಬ್ಬಲ್ಲಿರೋ ಎಲ್ಲ ರಸ ತಗೊಂಡ್ಮೇಲೆ ಉಳಿಯೋದೇನೋ ಬರೀ ಚರಟ ಉಳಿಯತ್ತೆ. ಆ ಚರಟನ ಬಿಸಾಕೋದಿಕ್ಕಿರೋದದು. ಆ ಚರಟದಲ್ಲಿ ಇನ್ನೂ ನಾನು ಈ ಕಡೆಯಿಂದ ತೆಗಿತೀನಿ, ಆ ಕಡೆಯಿಂದ ತೆಗಿತೀನಿ ರಸನ, ಈ ಕಡೆಯಿಂದ ತಿಂತೀನಿ, ಇನ್ನೇನಾದ್ರು ಹೊಸ ಸುಖ ಸಿಗತ್ತೇನೋ, ಹೊಸ ರುಚಿ ಸಿಗತ್ತೇನೋ ಅಂತ ತಗೊಂಡ್ರೆ ಏನಾರ ಬರತ್ತಾ? ಏನೋ ಒಂದ್ ಚೂರು ಬರ್ಬೋದು. ಅದಕ್ಕೆ ಎಷ್ಟೆಲ್ಲ ಬಗಿಬೇಕು, ಎಷ್ಟೆಲ್ಲ ಅಗಿಬೇಕು ಅಲ್ವಾ? ಅದೇ ತರ ನಮ್ ಜನ ಕೂಡ ಏನೋ ಒಂದ್ ಸುಖ ಸಿಗತ್ತಲ್ಲ, ಆಹಾರ ನಿದ್ರೆ ಭಯ ಮೈಥುನ ಅಲ್ವಾ? ನಾವು ಮಾಡೋದಿನ್ 4 ಕಾರ್ಯಗಳು ಆಹಾರ ನಿದ್ರೆ ಭಯ ಮೈಥುನ. ಇದನ್ನ ನಾವು ಒಂದೇ ಸರಿ ಅಲ್ಲ, ಈ ಜನ್ಮಲ್ಲ, ಎಷ್ಟೋ ವರ್ಷಗಳಿಂದ ಎಷ್ಟೋ ಜನ್ಮಗಳಿಂದ ಮಾಡ್ತಾ ಇದ್ದೀವಿ ಅಲ್ವಾ? ಅದಕ್ಕೆ ನಾವೆಲ್ಲೋ ಒಂದ್ ಕಡೆ ಒಂದು ಕಡಿವಾಯ ಹಾಕ್ಬೇಕಲ್ವಾ? ಜನ ಅದನ್ನ ಹಾಕ್ತಾ ಇಲ್ಲ ಅಲ್ವಾ? ಅದಕ್ಕೆ ಪ್ರಹ್ಲಾದ ಹೇಳ್ತಾರೆ ಅಂತ ವ್ಯಕ್ತಿಗಳ ಬಗ್ಗೆ ಏನ್ ಹೇಳ್ತಾರದಿಲ್ಲಿ, ಅವರ ಒಂದು ಮಾಡ್ತಾ ಇರುವಂತ ಭೌತಿಕದ ಒಂದು ಕಾರ್ಯಗಳೇನಿದೆಯಲ್ಲ ಅದವ್ರಿಗೆ ನರಕಕ್ಕೆ ಎಳ್ಕೊಂಡು ಹೋಗತ್ತೆ. ಅಂಡ್ ಅವ್ರಿಗೆ ಭಗವಂತನ ಮೇಲೆ ಆಸಕ್ತಿ ಯಾವತ್ತಿಗೂ ಬರೋದಿಲ್ಲ. ಯಾರು ಹೇಳೋದ್ರಿಂದನೂ ಬರೋದಿಲ್ಲ, ಅವ್ರಿಗೆ ಸ್ವಂತವಾಗೂ ಬರೋದಿಲ್ಲ. ಯಾರು ಹೇಳಿದ್ರೆ ನಾವು ತಟ್ಟಂತ ತಗೋತೀವಲ್ಲ, ಓ ಏನೋ ಹೊಸ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದಾರೆ ಇವರು, ಏನೋ ಕೇಳಿಸ್ಕೋಬೇಕಪ್ಪ ಅಲ್ವಾ? ನಾವು ಜ್ಞಾನ ತಗೋತಿದ್ದೀವಿ, ಕೃಷ್ಣ ಪ್ರಜ್ಞೆ ಮಾರ್ಗ ಬಂದ್ಮೇಲೆ ಏನೋ ಹೇಳ್ತಿದ್ದಾರೆ ಇವ್ರು, ಇಂಪಾರ್ಟೆಂಟ್ ಹೇಳ್ತಿದ್ದಾರೆ, ಹೌದೌದು ಇದು ನಮ್ ಜೀವನಕ್ಕೆ ಅನ್ವಯಿಸುವಂಥದ್ದು. ಇವ್ರೇನ್ ಸುಳ್ಳು ಮಾತಾಡ್ತಾ ಇಲ್ಲ ಅಲ್ವಾ? ಸುಳ್ಳಿನಾರು ಮಾತಾಡ್ತಿದಾರ? ಇಲ್ಲ, ಎಲ್ಲ ಕರೆಕ್ಟಾಗೇ ಇದೆ. ನಮ್ ಜೀವನದ ಬಗ್ಗೆ ಕರೆಕ್ಟಾಗಿ ಹೇಳ್ತಿದ್ದಾರೆ, ನನ್ ಬಗ್ಗೆನೇ ಹೇಳ್ತಾ ಇದಾರೆ ಇವರು ಅಂತಾನೆ ಅನ್ಸುತ್ತೆ ಅಲ್ವಾ? ನಾವೇ ಆ ಗೃಹಮೇಧಿಗಳು. ನಮ್ ಬಗ್ಗೆನೆ ಕೃಷ್ಣ ಹೇಳ್ತಾರೆ, ನಮ್ ಬಗ್ಗೆನೆ ಪ್ರಹ್ಲಾದ ಹೇಳ್ತಾರೆ, ನಮ್ಗೆ ಅನ್ಸತ್ತೆ. ಬಟ್ ಹೇಳಿದ್ಮೇಲೆ ನಾವು ತಗೋತೀವಿ ಎಷ್ಟೊಂದ್ಸರಿ, ಹೌದಾಗಾರೆ ನಾವ್ ಆ ರೀತಿ ನಡ್ಕೋಬಾರ್ದು. ಬಟ್ ಯಾರು ಟೂ ಮಚ್ ಭೌತಿಕ ಸುಖದ ಬಗ್ಗೆ ಮಗ್ನರಾಗಿರ್ತಾರೋ ಅವರು ಅದನ್ನ ಬದಲಾಯಿಸ್ಕೊಳಕ್ ಆಗಲ್ಲ. ಅವ್ರಿಗೆ ಹೇಳೋದ್ರಿಂದನೂ ಅವ್ರು ಕೇಳೋದಿಲ್ಲ, ಅವ್ರ ಸ್ವಂತವಾಗ್ಲೂ ಅವ್ರು ಏನು ಮಾಡೋದಕ್ಕಾಗಲ್ಲ. ಸ್ವಂತವಾಗಿ ಮಾಡೋದಂತೂ ತುಂಬಾನೇ ಕಷ್ಟ ಅಲ್ವಾ? ಕೃಷ್ಣ ಭಕ್ತಿಗೆ ಮಾಡೋದಿಕ್ಕೆ ನಾವು ಸ್ವಂತವಾಗಿ ಯಾರು ಬಂದಿಲ್ಲ. ಆಕ್ಚುಲಿ ಯಾರು ನಮ್ಗೆ ಮಾರ್ಗದರ್ಶನ ತೋರಿಸಿದ್ದಾರೆ ಅಲ್ವಾ? ಹಾಗಾಗಿ ನಮ್ಗೆ ಜ್ಞಾನ ಹತ್ತಿದೆ ಅಲ್ವಾ? ಸೊ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತಲ್ಲ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಭಾರತ ಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ ಅಲ್ವಾ? ಟೂ ಮಚ್ ಅಟ್ಯಾಚ್ಡ್ ಆಗಿದ್ರೆ ನಾವು ಭೌತಿಕ ಸುಖದ ಬಗ್ಗೆ, ಅವಾಗ ಕೃಷ್ಣನ್ ಮೇಲೆ ಭಕ್ತಿ, ಕೃಷ್ಣನ್ ಮೇಲೆ ಶ್ರದ್ಧೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಡಾಂತ ಗೋಬರ್ ವಿಶ್ವತಾಂತ ಮಿಶ್ರಾಮ್ ಅಂತಿರುತ್ತೆ. ಅವ್ರ ದಾರಿ ಬರೀ ನರಕಕ್ಕೆ ಹೇಳ್ಕೊಂಡು ಹೋಗತ್ತೆ. ಎಂಜಾಯ್ ಮಾಡ್ಬೇಕು. ಯಾವಾಗ್ಲೂ ಎಂಜಾಯ್ಮೆಂಟ್ ಮೇಲೆ ಗಮನ ಇದ್ರೆ ಯಾವಾಗ ನಾವು ಮತ್ತೆ ಕಲ್ತ್ಕೋತೀವಿ, ತಿಳ್ಕೊತೀವಿ ಜೀವನದ ಬಗ್ಗೆ, ಯಾವಾಗ ತಪಸ್ಯ ಮಾಡ್ತೀವಿ, ಯಾವಾಗ ಸೇವೆ ಸಲ್ಲಿಸ್ತೀವಿ ಕೃಷ್ಣನ್ಗೆ ಅಲ್ವಾ? ಇಲ್ಲಿ ಸಿಗೋ ಸುಖ ಮುಗ್ದೋಗ್ಬಿಡತ್ತೆ, ಒಂದಿನ ಖಾಲಿ ಆಗತ್ತೆ, ಒಂದಿನ ಬಿಟ್ಟು ಹೋಗ್ಬೇಕು. ನಾವು ಈ ಶರೀರ ಬಿಟ್ಟು ಹೋಗ್ಬೇಕು, ಮನೆ ಮಠ ಬಿಟ್ಟು ಹೋಗ್ಬೇಕು, ಗಂಡ ಹೆಂಡತಿ ಕೇಳ್ಸವಲ್ದಿ ಮಾತಾಜಿ, ಏನು ಕೇಳ್ಸವಲ್ಲ. ಕೇಳಿಸ್ತಿಲ್ವಾ? ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತದೆ ಅಲ್ವಾ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಮಾತಾಜಿ. ಅಲ್ವಾ? ಒಂದ್ ದಿವ್ಸ ಬಿಟ್ಟು ಹೋಗ್ಬೇಕು, ಮತ್ ಹೇಗ್ ಸಾಧ್ಯ ಸಡನ್ ಆಗಿ? ನಮ್ಗೆ ಎಷ್ಟೆಲ್ಲ ಐಶ್ವರ್ಯದಲ್ಲಿ ಯಾವಾಗ್ಲೂ ನಮ್ದ ನೆಟ್ವರ್ಕ್ ಹೋಗಾಕತೈತಿ ಬರಾಕತೈತಿ, ನೆಟ್ವರ್ಕ್ ಚಲೋ ಇಲ್ಲ, ಏನ್ ಮಾಡ್ಬೇಕು? ಹಾಗಾಗಿ ಏನಂತಾರೆ ಪ್ರಭುಪಾದು, ಯಾವಾಗ ನಾವು ಈ ಒಂದು ಏನು ಕೇಳಿಸವಲ್ದು ಮಾತಾಜಿ, ಒಂಟ ಬಾಳತ್ತಾತ. ಈಗ ನಾವ್ ಎಂಡಪ್ ಮಾಡ್ಬಿಡ್ತೀವಿ. ಸೊ ನಾವ್ ಇಷ್ಟೊಂದೆಲ್ಲ ಅಂಟ್ಕೊಂಡ್ಬಿಟ್ಟಿದ್ರೆ ಐಶ್ವರ್ಯಕ್ಕೆ, ಎಂಜಾಯ್ಮೆಂಟ್ಗೆ, ಕೊನೆಗೆ ನಾವು ಬಿಟ್ಟು ಹೋಗೋದಿಕ್ಕೆ ಹೇಗ್ ಸಾಧ್ಯ? ನಮಗೆ ಪ್ರಪಂಚನ ಬಿಟ್ಟು ಹೋಗೋದಿಕ್ಕೆ, ಎಲ್ಲಾನ ಬಿಟ್ಟು ಹೋಗೋದಿಕ್ಕೆ ಸಾಧ್ಯನೇ ಆಗಲ್ಲ ಅದು ಅಲ್ವಾ? ಅದಕ್ಕೆ ಅದು ಆಕ್ಚುಲಿ ಇಟ್ಸ್ ಅ ಡಿಸ್ಕ್ವಾಲಿಫಿಕೇಶನ್ ಅಂತಾರೆ ಪ್ರಭುಪಾದ್. ತುಂಬಾ ನಮ್ಗೆ ಐಶ್ವರ್ಯ ಸಂಪತ್ತು ಇದ್ರೆ ಯಾಕ್ ಬೇಕು? ಈ ಕೃಷ್ಣ ಪ್ರಜ್ಞೆ ಯಾಕ್ ಬೇಕು? ಭಕ್ತಿ ಯಾಕ್ ಬೇಕು? ಇವ್ರಿಗೆಲ್ಲ ಗತಿ ಇಲ್ಲ, ಅದಕ್ಕೆ ಇವ್ರು ಜಪ ಮಾಡ್ತಿದ್ದಾರೆ. ಇವ್ರ ದುಡ್ಡಿಲ್ಲ, ಅದಕ್ಕೆ ಇವ್ರು ಬೇಡ್ಕೊತಾ ಇದಾರೆ, ಅದಕ್ಕೆ ಇವ್ರು ಪೂಜೆ ಪುನಸ್ಕಾರ ಮಾಡ್ಕೊತಾ ಇದಾರೆ ಅಂತಾರೆ ಇರೋರು ಅಲ್ವಾ? ಆಕ್ಚುಲಿ ಅದಲ್ಲ ವಿಷಯ. ಇರೋರು ಇಲ್ದಿರೋರು ಇಬ್ರಿಗೂ ಪರಮಗತಿ ಸಿಗ್ಬೇಕು ಅಂದ್ರೆ ಕೃಷ್ಣನ ಪಾದಗಳನ್ನ ಇಟ್ಕೋಬೇಕು. ಕೆಲವ್ರಿಗೆ ಒಂದಿರ್ಬೋದು, ಕೆಲವ್ರಿಗೆ ಇನ್ನೊಬ್ರಿಗೆ ಇನ್ನೊಂದಿರ್ಬೋದು ಅಲ್ವಾ? ಬಟ್ ಯಾವಾಗ್ಲೂ ಇರತ್ತೇನಕ್ಕಾಗಲ್ಲ. ಇರೋದನ್ನ ಯಾವತ್ ಬೇಕಾದ್ರೂ ಕಿತ್ಕೊಂಡ್ಬಿಡ್ಬೋದು ಕೃಷ್ಣ
ಅಲ್ವಾ? ಹರಿ ಅಂತ ಯಾಕೆ ಕರೀತಾರ ಅವನ್ಗೆ? ಕೃಷ್ಣನ್ಗೆ ಹರಿ ಸರ್ವ ಹರಶ್ಚಾಹಂ ಅಲ್ವಾ? ಎಲ್ಲಾನು ತೆಗೆದು ಬಿಡ್ತಾನಂತೆ ಕೃಷ್ಣ. ನಮಗ್ ಕೊಟ್ಟಿರೋದನ್ನ ಅವನೇ ಕೊಟ್ಟಿರೋದು, ಅವನೇ ತಗೋತಾನೆ, ಅವನ್ದೇ ಅದ್ ಸೇರಿರೋದು. ಅವ್ನ್ ಕೊಟ್ಟಿರೋದನ್ನ ಅವ್ನ್ ತಗೋಬಾರ್ದಾ? ಅವ್ನ್ ಕೊಟ್ಟಿದ ತಕ್ಷಣ ನಮ್ದು ಅಂತ ಅನ್ಕೊಂಡ್ಬಿಡಕ್ಕಾಗತ್ತ ನಾವು? ಅಜ್ಞಾನದಿಂದ ನಾವ್ ಆತರ ಅನ್ಕೋತೀವಿ ನಮ್ದು ಅಂತ. ಇವಾಗ ತಾನೇ ಪ್ರಹ್ಲಾದ ಹೇಳಿದ್ನಲ್ಲ, ನಾನು, ನಮ್ದು, ನಮ್ದು, ನಮ್ಮವರು. ಬಟ್ ಯಾವಾಗ ನಾವ್ ಜ್ಞಾನದಿಂದ ನೋಡ್ತೀವೋ ನಮ್ದು ಅನ್ನೋದು ಯಾವ್ದು ಇಲ್ಲ. ಸದ್ಯಕ್ ಮಾತ್ರ ಇದನ್ನ ಬಳಸೋದಿಕ್ ಕೊಟ್ಟಿರೋದಷ್ಟೇ. ಈಗ ನಾವ್ 4 ಜನರ ಜೊತೆ ನಾವ್ ಜೀವನ ಮಾಡ್ತಾ ಇದೀವಿ ಅಂದ್ರೆ ಅದು ತಾತ್ಕಾಲಿಕವಾಗಿ. ನಾವೆಲ್ಲ ಹೆಂಗ್ ಹೇಳ್ತಾರೆ ಇದಕ್ಕೆ, ಸಮುದ್ರದಲ್ಲಿ 4 ಹಲಿಗೆಗಳು ಒಟ್ಟಿಗೆ ತೇಲತ್ತಂತೆ, ತೇಲ್ಬಿಟ್ಟು ಹತ್ರ ಬರತ್ತಂತೆ, ಸ್ವಲ್ಪ ಹೊತ್ತಾದ್ಮೇಲೆ ತೇಲ್ಕೊಂಡು ದೂರ ಆಗತ್ತಂತೆ, ಹಿಂಗೆ ಸಪ್ರೇಟ್ ಆಗ್ಬಿಡತ್ತಂತೆ. ಅಷ್ಟೇ ಅಂತೆ ಅದು. ಹಂಗೆ ಈ ಸಂಸಾರದಲ್ಲೂ ಅಷ್ಟೇ ಅಂತ. ನಾವ್ ಎಷ್ಟು ಸಮಯ ಜೊತೆಗಿರ್ತೀವೋ ಅದ್ ಸ್ವಲ್ಪ ಹೊತ್ತು ಆತರ ಒಂದು ಕರ್ಮ, ಕಾಲ, ಡೆಸ್ಟಿನಿ ಆತರ ಇದೆ ಅಷ್ಟೇ. ಯಾವತ್ ಬೇಕಾದ್ರೂ ಅದು ಸಪ್ರೇಟ್ ಆಗ್ಬಹುದು, ಯಾವತ್ ಬೇಕಾದ್ರೂ ದೂರ ಆಗ್ಬಹುದು. ಯಾರೋ ವಿಪರೀತವಾಗಿ ಭೌತಿಕದ ಸುಖದ ಬಗ್ಗೆ, ಭೌತಿಕದ ಒಂದು ಅಸ್ತಿತ್ವದ ಬಗ್ಗೆ ಅಲ್ವಾ ಅತಿಯಾಗಿ ಹಚ್ಕೊಂಡಿರ್ತಾರೋ ಅಂತವ್ರು ಮಹಾತ್ಮ ಅನ್ಸ್ಕೊಳಕ್ಕಾಗಲ್ಲ. ಅಂತವ್ರು ಮತ್ತೆ ಮತ್ತೆ ಈ ಪ್ರಪಂಚಕ್ಕೆ ಮರಳಿ ಬರ್ಬೇಕಾಗತ್ತೆ. ರಿಪೀಟೆಡ್ ಆಗಿ ಬರ್ತ್ ಅಂಡ್ ಡೆತ್ ಸೈಕಲ್ಗೆ ಸಿಗಾಕೋಬೇಕಾಗತ್ತೆ. ಅದಕ್ಕೆ ಪ್ರಹ್ಲಾದ ಹೇಳೋದು ದಟ್ ನಾವು ಇದರಿಂದ ಬಿಡುಗಡೆ ಹೊಂದೋದಿಕ್ಕೆ ಈ ಒಂದು ಜ್ಞಾನ, ಭಗವಂತ ಕೊಟ್ಟಿರೋಂತ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಇಲ್ಲಾಂದ್ರೆ ಈ ಅಜ್ಞಾನದಿಂದ ಹೊರಗೆ ಬರೋದು ತುಂಬಾ ಕಷ್ಟ. ನಮಗ್ ಏನ್ ಸಿಕ್ಕಿದ್ಯೋ, ಇವಾಗ ಜ್ಞಾನ ಸಿಕ್ತಿದ್ಯೋ, ನಾವು ಚರ್ಚೆ ಮಾಡ್ತಿದೀವೋ, ಕೇಳಿಸ್ಕೊತಿದೀವೋ, ಹೇಳ್ತಾ ಇದೀವೋ, ಇದು ನಮ್ ಒಳಗಡೆ ಹೋಗ್ಬೇಕಲ್ಲ, ಆತ್ಮಕ್ ಹತ್ತಬೇಕಲ್ಲ. ಸುಮ್ನೆ ಮೇಲೆ ಎಣ್ಣೆ ಹಚ್ಚಾಗ ಇದ್ಬಿಟ್ಟು ನೀರ್ ಹಾಕಿದ ತಕ್ಷಣ ಜಾರ್ ಹೋದ್ರೆ ಏನ್ ಬಂದಂಗದು? ಸಿಂಕ್ ಆಗ್ಬೇಕಲ್ವಾ ಅದು, ಅಲ್ವಾ? ಸಿಂಕ್ ಆಗೋದಿಕ್ಕೆ ಪ್ರತಿ ದಿವಸ ನಾವ್ ಅದಕ್ಕೆ ಎಫರ್ಟ್ ಹಾಕ್ಬೇಕು, ಪ್ರಯತ್ನ ಹಾಕ್ಬೇಕು. ಪ್ರತಿ ದಿವಸ, ಪ್ರತಿನಿತ್ಯ, ಪ್ರತಿ ದಿವಸ ಅಲ್ಲ, ಪ್ರತಿನಿತ್ಯ ಅಲ್ವಾ? ಇನ್ನೊಂದು ಶ್ಲೋಕ, ಒಂದು ತುಂಬಾ ಒಳ್ಳೆ ಶ್ಲೋಕ ಹೇಳ್ತಾನೆ ಪ್ರಹ್ಲಾದ. ಏನಂತಾನೆ, ನಾವು ನಮ್ಮನ್ನ ಆಕ್ಚುಲಿ ಯಾರು ರಕ್ಷಿಸ್ತಾರೆ ಅಂತ ಹೇಳ್ತಾರೆ ಪ್ರಹ್ಲಾದ. ಕೃಷ್ಣ ಪ್ರಹ್ಲಾದ ಹೇಳ್ತೀರ ನೋಡಿ, disease is protected by doctor. Diseased ರೋಗ ಬರುತ್ತೆ. ಅದ್ರಲ್ಲಿ ಪ್ರಹ್ಲಾದ್ ಮಹಾರಾಜರು ಏನ್ ಹೇಳ್ತಾರೆ ಅಂದ್ರೆ, ಪ್ರಹ್ಲಾದ ಪೆಸಿಫೈಸ್ ಲಾರ್ಡ್ ನರಸಿಂಹದಲ್ಲಿ ಬರುತ್ತೆ. ಓಕೆ, ಯಾರನ್ನ ಕಾಪಾಡಕ್ಕಾಗತ್ತೆ ಅಂತ ಹೇಳ್ತಾನೆ. ಆಕ್ಚುಲಿ ಒಂದ್ ಸಾಯೋ ವ್ಯಕ್ತಿನ ಡಾಕ್ಟರ್ ಕಾಪಾಡ್ತಾನೆ, ಫಿಸಿಷಿಯನ್ ಕಾಪಾಡ್ತಾನೆ ಅಂತ ಗ್ಯಾರಂಟಿ ಕೊಡ್ತಾನ? ಆಕ್ಚುಲಿ ಅವನು ಕೊಡೋದಕ್ಕಾಗಲ್ಲ. ಏನಂತಾನ ಅವನು? ಭಗವಂತನ ಕೈಲಿದೆ ಅಂತ ಹೇಳ್ತಾನೆ ಆಕ್ಚುಲಿ, ಅಲ್ವಾ? ಆಕ್ಚುಲಿ ಯಾರನ್ನು ಕಾಪಾಡೋದಕ್ಕೆ ಆಗದೇ ಇಲ್ಲ. ಓನ್ಲಿ ಒಬ್ಬ ವ್ಯಕ್ತಿನ ಕಾಪಾಡೋದಕ್ಕೆ ಓನ್ಲಿ ಭಗವಂತನ ಕೈಲಿ ಮಾತ್ರ ಸಾಧ್ಯ, ಅಲ್ವಾ? ಆಮೇಲೆ ಹಡಗು ಅಥವಾ ಒಂದು ದೋಣಿ ಮುಳುಗ್ತಾ ಇದೆ ಅನ್ಕೋಣ ನೀರಲ್ಲಿ, ಅದನ್ನು ಅಷ್ಟೇ ಮುಳುಗೋದ್ರಿಂದ ಯಾರು ರಕ್ಷಿಸೋಕ್ ಸಾಧ್ಯ? ಗೊತ್ತಾಯ್ತು ಅದ್ರ ಯಾವ್ದಾದ್ರು ಶ್ಲೋಕ ಅದ್ ಯಾವ್ದು ಅಂತ? ಸಿಕ್ತು ನನಗೆ. 19ನೇ ಶ್ಲೋಕ, 7, 9, 19 ನೋಡಿ. ಬಾಲಸ್ಯ ನೇಹ ಶರಣಂ ಪಿತರೌ ನೃಸಿಂಹ ನಾರ್ತಸ್ಯ ಚ ಗದಂ
ಉದನ್ವತಿ ಮಜ್ಜತೋ ನೌ ತಪ್ತಸ್ಯ ತತ್ಪ್ರತಿವಿಧಿರ್ ಯ ಇಹಾಂಜಶ್ರೇಷ್ಠಸ್ ತಾವದ್ ವಿಭೋತನುಭೃತಾಂ ತ್ವದ್ ಉಪೇಕ್ಷಿತಾನಾಂ. ಯಾರು ಓದ್ತೀರಾ ಅನುವಾದ? 7, 9, 19 ನಾನು ಓದ್ಲಾ ಮಾತಾಜಿ? ಓದಿ ಮಾತಾಜಿ, ಸಂಗೀತ ಮಾತಾಜಿ. ಅನುವಾದ. ನನ್ನ ಪ್ರಿಯ ನೃಸಿಂಹ ದೇವನೇ, ಪರಮ ಪ್ರಭುವೆ, ದೇಹಾತ್ಮ ಭಾವನೆಯಿಂದಾಗಿ ಬದ್ಧಾತ್ಮರು ಅಲಕ್ಷಿತರಾಗಿದ್ದಾರೆ. ನಿನ್ನ ಪಾಲನೆ ಇಲ್ಲದೆ ತನ್ನ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಲು ಏನೂ ಮಾಡಲಾಗದೆ ಇದ್ದಾರೆ. ಯಾವ ಪರಿಹಾರ ಕ್ರಮಗಳನ್ನು ಕೈಗೊಂಡರೂ ಬಹುಶಃ ಅವು ತಾತ್ಕಾಲಿಕವಾಗಿ ಲಾಭದಾಯಕವಾಗಿದ್ದರೂ ಖಂಡಿತವಾಗಿಯೂ ಅನರ್ಥವಾದವು. ನಿದರ್ಶನಕ್ಕೆ, ಒಬ್ಬ ತಂದೆ ತಾಯಿ ತಮ್ಮ ಮಗುವನ್ನು ನಿಜವಾಗಿಯೂ ರಕ್ಷಿಸಲಾರರು. ವೈದ್ಯನು ವಿವಿಧ ಚಿಕಿತ್ಸೆಗಳು ನರಳುತ್ತಿರುವ ರೋಗಿಗೆ ನಿಜವಾಗಿ ಸಾಂತ್ವನ ನೀಡಲಾರರು. ಸಾಗರದ ಮೇಲೆ ತೇಲುತ್ತಿರುವ ದೋಣಿಯು ಮುಳುಗುತ್ತಿರುವ ಮನುಷ್ಯನನ್ನು ನಿಜವಾಗಿ ರಕ್ಷಿಸಲಾರರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅಲ್ವಾ? ಎಲ್ಲರೂ ಒಪ್ತೀವಿ ನಾವಿದು ಅಲ್ವಾ? ಎಲ್ಲರಿಗೂ ಇದು ಅನುಭವ ಆಗಿದೆ. ಎಷ್ಟೇ ಪ್ರಯತ್ನ ಹಾಕಿದ್ರು, ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ರು ಎಷ್ಟೊಂದ್ಸರಿ ಮಕ್ಕಳನ್ನ ಕಾಪಾಡೋದಿಕ್ ಆಗಲ್ಲ ಅಲ್ವಾ? ಅವ್ರ ಏನಾದ್ರು ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ, ಅಕಾಲ ಮೃತ್ಯು ಆಯ್ತು ಅಂದ್ರೆ ಯಾರನ್ನ ರಕ್ಷಿಸಕ್ ಆಗಲ್ಲ. ಅದೇ ತರ ಕೃಷ್ಣ ಏನ್ ಹೇಳ್ತಾನೆ, ಯಾರು ನನ್ನ ಶರಣ ಪಡ್ಕೊಂಡಿದ್ದಾರೆ, ಕೌಂತೆಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಶರಣ ಪಡ್ಕೊಂಡಿರೋರಿಗೆ ನಾನು ಪೂರ್ತಿ ರಕ್ಷಣೆ ನಾನು ಕೊಡ್ತೀನಿ. ಯಾವತ್ತೂ ನನ್ನ ಭಕ್ತ ನಾಶ ಆಗೋದಿಕ್ ಸಾಧ್ಯ ಇಲ್ಲ, ಆಯ್ತಾ? ಸೊ ಹಾಗಾಗಿ ಏನು ನಮ್ ಜನ ಭಗವಂತನ ಶರಣ ಬಿಟ್ಕೊಂಡು ಎಲ್ಲ ಸೋಕಾಲ್ಡ್ ಆಧ್ಯಾತ್ಮಿಕತೆ ಅಂತ ಮಾಡ್ತಾರೋ ಅದು ಸಾಕಾಗಲ್ಲ. ಪ್ರಹ್ಲಾದ ಹೇಳ್ತಾರಂತ ಪರಿಪೂರ್ಣ ಶರಣಾಗತಿ ಸ್ಟೇಜಿಗೆ ನಾವು ಬರ್ಬೇಕು. ಅವಾಗ್ಲೂ ನಾವು ಈ ನಿಜವಾದ ದುಃಖಗಳು ಏನು ಕೃಷ್ಣ ತಿಳಿಸ್ತಾನೋ, ಜನ್ಮ ಮೃತ್ಯು ಜರ ವ್ಯಾಧಿ ಅಲ್ವಾ, ಇದರಿಂದ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ. ಅರ್ಥ ಆಗಿದ್ಯಾ? ಹಾಗಾಗಿ ನೋಡಿ, ವಿ ಕ್ಯಾನ್ ನೆವರ್ ಬಿ ಹ್ಯಾಪಿ ವಿತೌಟ್ ದ ಮರ್ಸಿ ಆಫ್ ಸುಪ್ರೀಂ ಲಾರ್ಡ್. ತ್ವದ್ ಉಪೇಕ್ಷಿತಾನಾಂ. If we keep displeasing our supreme father, we shall never be happy within this material world, in either upper or lower planetary system. ಭಗವಂತನ ನಾವ್ ಯಾವತ್ತೂ ಅವನ್ನ ನಿರಾಸೆ ಮಾಡ್ತಾನೆ ಇದ್ರೆ, ಪ್ರತಿ ಜನ್ಮದಲ್ಲೂ ಅವ್ನು ಹೇಳಿರೋ ವಿರುದ್ಧನೇ ನಾವು ಹೋಗ್ತಾ ಇದ್ರೆ, ಅವನ ಆದೇಶಗಳನ್ನ ನಾವು ತಗೊಳ್ದೆ ಹೋದ್ರೆ, ನಾವ್ ಯಾವತ್ತೂ ಎಲ್ಲೂ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತಿರೋದೆ. ನಮ್ಮ ಸುಖಕ್ಕೋಸ್ಕರ, ನಾವು ಖುಷಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಮ್ಗೆ ಇಷ್ಟೆಲ್ಲ ಕೃಷ್ಣ ಜ್ಞಾನ ಕೊಡ್ತಿದ್ದಾನೆ, ಇಷ್ಟೆಲ್ಲ ಅವ್ನ್ ಲೀಲೆ ಮಾಡ್ತಿದ್ದಾನೆ, ಇಷ್ಟೆಲ್ಲ ಅವ್ನ್ ಭಕ್ತರು ಬಂದ್ಬಿಟ್ಟು ನಮ್ಗೆ ಎಷ್ಟೆಲ್ಲ ತಿಳಿಸ್ಕೊಡ್ತಾ ಇದಾರೆ. ಆದ್ರೂ ನಮ್ ತಲೆಗೆ ಇನ್ನೂ ಹತ್ತಾ ಇಲ್ಲ ಅಂದ್ರೆ ನಾವು ಯಾವತ್ತೂ ಸುಖವಾಗಿರಕ್ ಆಗಲ್ಲ ಅಂತ ಕೃಷ್ಣ. ಆಯ್ತಾ? ಸೊ ಈ ಅಧ್ಯಾಯ ಆಕ್ಚುಲಿ ನಾವು ಓದ್ಲಿಲ್ಲ ಇವತ್ತು. 9ನೇ ಅಧ್ಯಾಯ ಪ್ರಹ್ಲಾದ ಪೆಸಿಫಿಸ್ ಲಾರ್ಡ್ ನರಸಿಂಹದೇವ. ಇದನ್ನ ನಾವು ನಾಳೆ ಓದೋಣ ನಮ್ಮ ಭಾಗವತ ಕ್ಲಾಸ್ಗಳಲ್ಲಿ. ಅದೊಂದು ಅಧ್ಯಾಯ ಕಂಟಿನ್ಯೂಸ್ ಆಗಿ. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಅಧ್ಯಾಯ ಇದು ಕೂಡ. ಸೊ ಇದು ಪ್ರಹ್ಲಾದ ನರಸಿಂಹನ ಪ್ರಾರ್ಥನೆ. ಸೊ ಪ್ರಹ್ಲಾದ ತುಂಬಾ ಗ್ರೇಟ್. ಕೃಷ್ಣ ಎಷ್ಟು ಗ್ರೇಟೋ ಪ್ರಹ್ಲಾದನು ಹಾಗೆ ಗ್ರೇಟ್. ಅಂಡ್ ನಾವು ಅವರ ಒಂದು ಆದೇಶಗಳನ್ನ ಹೆದರ್ಕೊಳ್ದೇನೆ ತಗೋಬೇಕು. ಹೆದರಿಕೆ ಏನಿದೆ, ಕೃಷ್ಣ ಅಂದ್ರೆ ನಾವು ಹೆದರ್ಕೋಬಾರ್ದು, ಮಾಯೆ ಅಂದ್ರೆ ಹೆದರ್ಕೋಬೇಕು ಅಲ್ವಾ? ನಮ್ಮ ಹಿತೈಷಿ ಕೃಷ್ಣ, ನಮ್ಮ ರಕ್ಷಣೆ ಮಾಡೋನು ಭಗವಂತ. ಅಂಡ್ ಅವನ ಶುದ್ಧ ಭಕ್ತ ನಡೀತಾರಂತ ಇಲ್ಲಿ ಕಾನ್ವರ್ಸೇಷನ್ ಅಲ್ವಾ? ಎಲ್ಲ ತುಂಬಾ ಡೀಪ್ ಫಿಲಾಸಫಿ. ಬಟ್ ನಮ್ಗೆ ಅರ್ಥ ಆಗತ್ತೆ ಕ್ರಮೇಣ. ಇವತ್ತು ಅರ್ಥ ಆಗದೆ ಹೋದ್ರು ಒಂದಲ್ಲ ಒಂದ್ ದಿವ್ಸ ನಮ್ಗೆ ಅರ್ಥ ಆಗತ್ತೆ ಅಲ್ವಾ? ನಾವ್ ಹೀಗೆ ಭಕ್ತಿ ಮಾಡ್ತಾ 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 ನಮ್ಗೆ ಒಂದಲ್ಲ ಒಂದ್ ದಿವ್ಸ ನಮ್ಗೆ ತಲೆಗೆ ಹತ್ತತ್ತೆ, ನಮ್ ಮನ್ಸಿಗೆ ಹತ್ತತ್ತೆ. ನಿಜವಾಗ್ಲೂ ಹೌದಪ್ಪ, ನಾನು ಶರಣಾಗತಿ ಪಡ್ಕೊಳ್ದೆ ಹೋದ್ರೆ ಈ ಮಾಯೆ ನನ್ನ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಅದೇ ಹೇಳ್ತಾರೆ ಚೈತನ್ಯ ಮಹಾಪ್ರಭು, ಜೀವ ಜಾಗೋ ಗೌರಾ ಚಂದ್ರ ಬೋಲೆ ಕೋಟಾ ನಿದ್ರ ಜಾओ ಮಾಯಾ ಪಿಶಾಚೇರ ಬೋಲೆ. ಪಿಶಾಚಿಗೆ ಹೋಲಿಸ್ತಾರೆ ಮಾಯಾದೇವಿನ. ಸೊ ಅವಳ ಒಂದು ಏನಂತಾರೆ, ಅವಳ ತೊಡೆದಲ್ಲಿ ನಾವು ಮಲಗಿರ್ಬಾರ್ದು. ಮಾಯದಲ್ಲಿ ಇರೋದಾದ್ರೆ ಏನು, ಕೃಷ್ಣನ ದೂರ ಇಡೋದಷ್ಟೇ. ಎಷ್ಟು ಕೃಷ್ಣನ್ ಹತ್ರ ಇರ್ತೀವೋ ಅಷ್ಟೇ ನಾವು ನಮ್ಮ ರಕ್ಷಣೆ ನಾವು ಮಾಡ್ಕೊಳಕ್ ಸಾಧ್ಯ. ನಮ್ ಜೊತೆ ಮಾತ್ರ ಅಲ್ಲ. ಈ ಪ್ರಹ್ಲಾದ ಹೆಂಗೆ ಅವನ ತಂದೆ ಸತ್ತೋಗದ್ಮೇಲೆ ಹೆಂಗೆ ಪ್ರಾರ್ಥಿಸ್ಕೊತಾನೋ, ನರಸಿಂಹ ಏನ್ ಹೇಳ್ತಾನೆ, ಒಬ್ಬ ಭಕ್ತ ಇರೋದ್ರಿಂದ
ನಿನ್ನ ಇಡೀ ಕುಟುಂಬ ಎಷ್ಟೋ 21 ಅಲ್ವಾ, 21 ಜನರೇಷನ್ಸ್ ಮೇಲೆ ಕೆಳಗಡೆ ಎಲ್ಲರೂ ಉದ್ಧರಿಸ್ತಾರೆ. ಸೊ ನಮ್ ಫ್ಯಾಮಿಲಿಯಲ್ಲಿ ಒಬ್ರು ಭಕ್ತರಾದ್ರೆ ನಾವು, ನಮ್ಮ ಎಲ್ಲಾ ನಮ್ಮ ನೆಂಟರು, ನಮ್ಮ ತಿಳಿದಿರೋರು, ನಮ್ಮ ಸಂಬಂಧಿಕರವ್ರು ಎಲ್ರೂ ಉದ್ಧಾರ ಆಗ್ತಾರೆ. ನಮಗ್ ಗೊತ್ತಿಲ್ಲ ಅವ್ರು ಹೇಗ್ ಉದ್ಧಾರ ಆಗ್ತಾರೆ ಅನ್ನೋದು. ಕೃಷ್ಣ ಆತರ ಮಾಡ್ತಾನೆ. ಯಾಕಂದ್ರೆ ಒಂದೊಂದು ಪ್ಯೂರ್ ಡಿವೋಟಿ ಬಂದಿದ್ದಾನೆ ಅನ್ನೋದಕ್ಕೆ. ನಮ್ ಪ್ರಾರ್ಥನೆ ಏನಿರ್ಬೇಕು ಇವತ್ತು ನರಸಿಂಹ ಚತುರ್ದಶಿ ದಿವಸ? ಏನಿರ್ಬೇಕು ನಮ್ ಪ್ರಾರ್ಥನೆ? ನೋ ಡೌಟ್ ನಾವು ಭಗವಂತನಿಂದ ಎಲ್ಲಾ ರಕ್ಷಣೆ ಬೇಡ್ಕೊಳ್ಳೋಣ, ಓಕೆ, ನಮ್ಮ ಆರೋಗ್ಯದ ಬಗ್ಗೆ ಕೇಳ್ಕೊಳ್ಳೋಣ, ಆಯ್ತು, ಅದೆಲ್ಲ ಗೊತ್ತು ಕೃಷ್ಣನಿಗೆ, ಅದೆಲ್ಲ ಕೊಡ್ತಾನೆ. ಜೊತೆಗೆ ನಿನ್ನ ಶುದ್ಧ ಭಕ್ತರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆಯೋದಿಕ್ಕೆ ನಮ್ಗೆ ಬುದ್ಧಿಶಕ್ತಿ ಕೊಡು, ಮನಸ್ಸು ಕೊಡು ಅಲ್ವಾ. ಆ ಒಂದು ಏನಂತಾರೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕೊರು ನಂದನ ಅಲ್ವಾ. ಒಂದೇ ಇರ್ಬೇಕು, 1 ಪಾಯಿಂಟ್ ಅಟೆನ್ಷನ್ ಇರ್ಬೇಕು ಕೃಷ್ಣನ್ ಮೇಲೆ. ನಾವು ನಮ್ಮ ಭಕ್ತಿ ಚೆನ್ನಾಗಿ ಸಲ್ಸಂಗ್ ಆಗ್ಬೇಕು, ನಮ್ಮ ಭಕ್ತಿ ಭಗವಂತನಿಗೆ ಇಷ್ಟ ಆಗಿರ್ಬೇಕು. ಏನೋ ನಾನು ಮಾಡಿದ್ನಲ್ಲ ಕಾಟಾಚಾರಕ್ಕೆ ಅಲ್ಲ ಅಲ್ವಾ. ನಾವು ಮಾಡೋ ಸೇವೆ ಭಗವಂತನಿಗೆ ಮೆಚ್ಚುಗೆ ಆಗೋ ರೀತಿಲಿ ನಾವು ನಡ್ಕೊಂಡು ಹೋಗ್ಬೇಕು. ಪ್ರತಿ ದಿನಾನೂ ಅದು ಚೆನ್ನಾಗ್ ಆಗ್ತಿರ್ಬೇಕು. ಅದೇ ನಾವು ಕೇಳ್ಕೊಬೇಕು. ನಾನು ಒಳ್ಳೆ ಭಕ್ತನಾಗ್ ಮಾಡು, ನನ್ ಗುರುಗೆ ಒಳ್ಳೆ ಶಿಷ್ಯನಾಗ್ ಮಾಡು, ಒಳ್ಳೆ ಸೇವೆ ಸಲ್ಸಂಗ್ ನನಗೆ ಅವಕಾಶ ಮಾಡ್ಕೊಡು. ನಮ್ಗೆಲ್ಲ ಒಳ್ಳೆ ಚಾನ್ಸ್ ಸಿಕ್ಕಿದೆ ಆಕ್ಚುಲಿ. ಇದೆಲ್ಲ ತಿಳ್ಕೊಂಡ್ ನಾವು ಎಷ್ಟೆಲ್ಲ ಸೇವೆ ಸಲ್ಸ್ಬೋದು ನಾವಲ್ವಾ. ಎಷ್ಟೆಲ್ಲ ಡಿವೋಟೀಸ್ ತರ್ಬೋದು ಈ ಮಾರ್ಗಕ್ಕೆ, ಎಷ್ಟು ಜನಕ್ ನಾವು ಬುಕ್ಸ್ ಕೊಡ್ಬೋದು, ಎಷ್ಟು ಚೆನ್ನಾಗ್ ಒಳ್ಳೆ ಮಾತಾಡ್ಬೋದು, ಎಷ್ಟು ದಯೆ ತೋರಿಸ್ಬೋದು ನಾವೆಲ್ಲರ ಮೇಲೆ. ನಮ್ ಜೀವನನೇ ಸಾರ್ಥಕ ಇದು ಅಲ್ವಾ. ನಮ್ ಹೃದಯ, ನಮ್ಮ ದೇಹ, ನಮ್ಮ ಮನಸ್ಸು ಅಲ್ವಾ, ನಮ್ಗೆ ಸಿಕ್ತಿರೋ ಜ್ಞಾನ ಟಾಪ್ ಕೊಟ್ಟಿದ್ದಾನೆ ಕೃಷ್ಣ. ಸೊ ಇವತ್ತೆಲ್ಲ ತುಂಬಾ ಒಳ್ಳೆ ದಿವಸ. ನರಸಿಂಹ ಕೃಷ್ಣ ನೀವೆಲ್ಲರೂ ಇವತ್ತು ಉಪವಾಸ ಮಾಡಿ ಭಗವಂತನಿಗೆ ಆರತಿ ಮಾಡಿ ಭಗವಂತನ ಅಭಿಷೇಕ ನೋಡಿದ್ರೆ ಅನ್ಕೋತೀನಿ. ಸೊ ಭಗವಂತನ ಶ್ರವಣ ಮಾಡಿದ್ರೆ ಇವತ್ತೆಲ್ಲ ಭಾಗವತ ಶ್ರವಣ. ಸೊ ಜಸ್ಟ್ ನಾವ್ ಇವಾಗ ಒಂದು ಎಂಡಿಂಗ್ ಪ್ರೇಯರ್ಸ್ ಮಾಡೋಣ. ನರಸಿಂಹ ಕವಚ ಓದೋಣ. ಯಾರು ಓದ್ತೀರಾ ಮಾತಾಜಿ? ಮಧ್ಯಾಹ್ನ ನಾವು ಮಾಡ್ಲಿಲ್ಲ ಅನ್ಕೋತೀನಿ. ನರಸಿಂಹ ಕವಚ ಮಾಡ್ಬಿಟ್ಟು ಉಗ್ರಂ ವೀರಂ 11 ಸರಿ ಹೇಳ್ಬಿಟ್ಟು ಸ್ಟಾಪ್ ಮಾಡೋಣ. ಯಾರು ಓದ್ತೀರಾ ಮಾತಾಜಿ? ನಾ ಹೇಳ್ತೀನಿ, ಜಸ್ಟ್ ಎಲ್ರು ಮ್ಯೂಟ್ ಅಲ್ಲಿ ಹೇಳ್ಕೊತಾ ಇರಿ. ನಾನು ನರಸಿಂಹ ಕವಚ ಜಿ ಮಾತಾಜಿ ಹೇಳ್ರಿ ಮಾತಾಜಿ. ಎಷ್ಟು ಜನ ಇದೀವಿ ನಾವು? 8 ಜನ ಇದೀವಲ್ವಾ ಮಾತಾಜಿ? ಒಂದ್ 4 ಓದಿ ಮಾತಾಜಿ. ಓಕೆನಾ ಮಾತಾಜಿ? 4 ಓದಿ ಸಾಕು. 4 ಓದ್ಬಿಟ್ಟು ಮತ್ತೆ ಇನ್ನೊಬ್ರು ನೆಕ್ಸ್ಟ್ ಹೇಳೋಣ, ಆಯ್ತಾ? ನಾನ್ ಶುರು ಮಾಡ್ತೀನಿ. ನರಸಿಂಹ ಕವಚಂ ವಕ್ಷ್ಯೆ ಪ್ರಹ್ಲಾದೇನೋದಿತಂ ಪುರ ಸರ್ವರಕ್ಷಾಕರಂ ಪುಣ್ಯಂ ಸರ್ವೋಪದ್ರವನಾಶನಂ ಸರ್ವಸಂಪತ್ಕರಂ ಚೈವ ಸ್ವರ್ಗಮೋಕ್ಷಪ್ರದಾಯಕಂ ಧ್ಯಾತ್ವಾ ನರಸಿಂಹಂ ದೇವೇಶಂ ಹೇಮಸಿಂಹಾಸನಸ್ಥಿತಂ ವಿವೃತ್ತಾಸ್ಯಂ ತ್ರಿನಯನಂ ಶರದ್ ಇಂದು ಸಮಾಪ್ರಭಂ ಲಕ್ಷ್ಮ್ಯಾಲಿಂಗಿತ ವಾಮಾಂಗಂ ವಿಭೂತಿವಿರೂಪಾಶ್ರಿತಂ ಚತುರ್ಭುಜಂ ಕೋಮಲಾಂಗಂ ಸ್ವರ್ಣಕುಂಡಲ ಶೋಭಿತಂ ಸರೋಜ ಶೋಭಿತೋರಸ್ಕಂ ರತ್ನಕೇಯೂರ ಮುದ್ರಿತಂ. ಮುಂದೆ ಓದಿ ಮಾತಾಜಿ. ಯಾರುತ್ತೀರಾ? ನಾವು ಓದ್ಲೇರಿ ಮಾತಾಜಿ. ವಿರಾಜಿತ ಪದದ್ವಂದ್ವ ವಿರಾಜಿತ ಪದದ್ವಂದ್ವಂ ಶಂಖ ಚಕ್ರಾದಿ ಹೇತಿಭಿಃ ಗರುತ್ಮರ್ತಾಚವಿನಾಥ ಸ್ತೂಯಮಾನಂ ಮುದಾನ್ವಿತಂ ಸ್ವಋತ ಕಮಲ ಸಮವಾಸಂ ಕೃತ್ವಾ ತು ಕವಚಂ ಪತೇತ್ ನೃಸಿಂಹೋ ಮೇ ಶಿರಃ ಪಾತು ಲೋಕರಕ್ಷಾತ್ಮ ಸಂಭವಃ ಸರ್ವಗೋಪಿ ಸಂಭವಾಸಃ ಪಾಲಂ ಮೇ ರಕ್ಷತು ಧ್ವನಿ ನೃಸಿಂಹೋ ಮೇ ದೃಶೋ ಪಾತು ಸೋಮ ಸೂರ್ಯಾಗ್ನಿ ಲೋಚನಃ. ಮೃತ್ಯುಂಪಾತೃಹರಿಃ ಮುನಿವಾರ್ಯಸ್ತುತಿಪ್ರಿಯಃ ನಾಸಾ ಮೇ ಸಿಂಹನಾಶಸ್ತು ಮುಖಂ ಲಕ್ಷ್ಮೀ ಮುಖಪ್ರಿಯಾ ಸರ್ವವಿದ್ಯಾಧಿಪಃ ಪಾತು ನೃಸಿಂಹೋ ರಸನಂ ಮಮ ವಕ್ತ್ರಂ ಪಾತ್ವಿಂದುವದನಂ ಸದಾ ಪ್ರಹ್ಲಾದವಂದಿತಂ ನೃಸಿಂಹಃ ಪಾತು ಮೇ ಕಂಠಂ ಸ್ಕಂಧೋ ಭೂಭರಣಾಂತಕೃತ್ ದಿವ್ಯಾಸ್ತ್ರಶೋಭಿತಭುಜಃ
नृसिंहः पात मे भुजौ करौ मे देववरदो नृसिंहः पात सर्वतः हृदयं योगी साध्यश्च निवासं पात मे हरिः मध्यं पादु हिरण्णाक्ष वक्षकुकीवितारणः नाभि मे पादु न्युहरि स्वनाभि ब्रह्म संसुतः ब्रह्माण्डकोटे कोटिकट्याम यस्सा सौपाद मे कटिं गुह्य मे पादु गुह्यानां मन्त्राणां गृह्यरूपदृक् कुरु मनोभव पादु जाननी नररूपदृक् जङ्गे पादु धनाभरा हर्ताये सौम्यकेशरी सुरराजप्रदं पादु पादमेन्युहरेश्वरः सहस्रशीर्षा पुरुष पादमे सर्वसत्तनं ಥ್ಯಾಂಕ್ ಮೋಹ ಯು ಮಾತಾಜಿ. ಅನುಗ್ರಹ ಯಾರು ಓದ್ತೀರಾ? ಗಾಯತ್ರಿ ಮಾತಾಜಿ. ಓದ್ತಾ ಇದ್ರು. ಮಹೋಗ್ರಃ ಪೂರ್ವತಃ ಪಾತು ಮಹಾವೀರಾಗ್ನಜೋಗ್ನಿತಃ ಮಹಾವಿಷ್ಣುರ್ದಕ್ಷಿಣೇ ತು ಮಹಾಜ್ವಲಸ್ತು ನೈರತಃ ಪಶ್ಚಿಮೇ ಪಾತು ಸರ್ವೇಶೋ ದಿಶಿ ಮೇ ಸರ್ವತೋಮುಖಃ ನರಸಿಂಹ ಪಾತು ವಾಯವ್ಯಾಂ ಸೌಮ್ಯಾಂ ಭೂಷಣವಿಗ್ರಹಃ ಈಶಾನ್ಯಂ ಪಾತು ಭದ್ರೋ ಮೇ ಸರ್ವಮಂಗಲದಾಯಕಃ ಸಂಸಾರಭಯತಃ ಪಾತು ಮೃತ್ಯುಂರಕೇಶರಿ ಇದಂ ನರಸಿಂಹಕವಚಂ ಪ್ರಹ್ಲಾದಮುಖಮಂಡಿತಂ ಭಕ್ತಿಮಾನ್ಯ ಪಠೇ ನೈತ್ಯಂ ಸರ್ವಪಾಪೈ ಪ್ರಮುಚ್ಯತೆ. पुत्रवान् धनवान् लोके दीर्घायुरुपजायते यं यं कामयते कामं तं तं प्राप्नोति असंशयम् सर्वत्र जयम् आप्नोति सर्वत्र विजयी भवेत् भूम्यन्तरिक्षा दिव्यानां ग्रहाणां विनिवारणं वृक्षिको रोगसम्भूत विशापहरणं परं ब्रह्मराक्षसयक्षाणां दूरोत्तारणकारणं भुजे वा तालपत्रे वा कवचं लिखितं शुभं करमूले धृतं येन सिद्ध्येयुः कर्मसिद्धयः. ಗೀತಾ ಅಲ್ಲಗಡಿ ಗೀತಾ ಮಾತಾಜಿ. मैं पढ़ू माताजी? हाँ, गीता अल्लगढ़ माताजी एक बार होने के बाद आप पढ़िए माताजी. माताजी. देवासुर मनुष्येषु स्वं एव जयं लभेत् एकसन्ध्यं त्रिसन्ध्यं वा यः पठे नियतो नरः सर्वमङ्गलमाङ्गल्य मुक्ति च विदन्ति द्वात्रिशन्ति सहस्राणि पठेत् शुद्धात्मनं ऋणम् कवचस्य मन्त्रस्य मन्त्रसिद्धि प्रजायते अनेन मन्त्रराजेन कृत्वा भस्माभिर्मन्त्राणम् तिलकं विनेस्यत् यस्तु तस्य ग्रहभयहरेत् त्रिवारं जपमानस्तु दत्तं वारभिमन्त्रश्च. लता माताजी होती. लता माताजी. हाँ माताजी. प्राशयेदे नरो मन्त्रं नरसिंह ध्यानमाचरेत् तस्य रोगा नश्यन्ति योचश्चो कुक्षुसम्भवः किमत्र नोक्तेन नरसिंह स दृशो भवेत् मनसा चिन्तितं यत्तु यच्चाप्नोत्य ಸಂಶಯಂ ಗರ್ಜ. ಅಪ್ಪು ಮಾತಾಜಿ ಹರೇ ಕೃಷ್ಣ. ಒಪ್ಪೋದಲ್ಲಿ ಯಾರು ಸೇರಿರೋದು? ಸುನೀತಾ ಮಾತಾಜಿನ, ರೇಣುಕಾ ಮಾತಾಜಿನ? ಹಾ ಮಾತಾಜಿ, ಸುನೀತಾ ಮಾತಾಜಿ. ಮಾತಾಜಿ ಮಾತಾಜಿ ಓದಿ. ಗರ್ಜಂತಂ ಗರ್ಜಂತಂ ಗರ್ಜಯಂತಂ ನಿಜಭಜ ಸ್ಫಟಲಸ್ಫೋಟಯಂತಂ ಹರಂತಂ ದೀಪಯಂತಂ ಧಾಪಯಂತಂ ದಿವಿ ದಿವಿ ದಿದರ್ಜಂ ಕ್ಷೇಪಯಂತಂ ಕ್ಷಿಪಂತಂ ಕ್ರಂದಂತಂ ರೋಷದಂತಂ ದಿಶಿ ದಿತಿ ಸತತಂ ಸಂಹರಂತಂ ಭರಂತಂ ವೀಕ್ಷಿತಂ ಪೂರ್ಣಯಂತಂ ಕರನಿಕರ ಸದೈ ದಿವ್ಯ ಶಿವಂ ನಮಾಮಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಶ್ರೀ ಬ್ರಹ್ಮಾಂಡ ಪುರಾಣೆ ಪ್ರಹ್ಲಾದೋಕ್ತಂ ಶ್ರೀ ನರಸಿಂಹ ಕವಚಂ ಸಂಪೂರ್ಣಂ. ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ 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 ಹರೇ ಹರೇ. ಓಕೆ, ಸೊ ನಾವ್ ಇವಾಗ ಉಗ್ರಂ ವೀರ ಮಹಾವಿಷ್ಣು ಎಲ್ರು ಎರಡೆರಡು ಸರಿ ಹೇಳೋಣ. ಓಕೆನಾ? ಎಲ್ರು ಎರಡೆರಡು ಸರಿ ಹೇಳೋಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಧನ್ಯವಾದ ಮಾತಾಜಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಭೀಷಣಂ ಮೃತ್ಯುರ್ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಉಗ್ರಂ ಸರ್ವತೋಮುಖಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಉಗ್ರಂ ವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಹರೇ ಕೃಷ್ಣ. ಎಸ್, ಏನಂದ್ರೆ ಉಗ್ರಂ ವೀರಂ, ಉಗ್ರ ಅಂದ್ರೆ ಏನು, ತುಂಬಾ ಉಗ್ರವಾಗಿದ್ದಾರೆ ಭಗವಂತ. ವೀರಂ ಅಂದ್ರೆ ತುಂಬಾ ಧೈರ್ಯವಾಗಿದ್ದಾರೆ, ವೀರ. ಮಹಾವಿಷ್ಣು ಅಲ್ವಾ, ಮಹಾವಿಷ್ಣು ಇವರು. ಜ್ವಲಂತಂ, ಜ್ವಲ ಅಲ್ವಾ, ಒಂದು ಬೆಂಕಿ ತರ ಕೋಪದಿಂದ ಕಾಣಿಸ್ಕೊತಾ ಇದ್ದಾರೆ. ಜ್ವಲಂತಂ ಸರ್ವತೋಮುಖಂ, ಎಲ್ಲಾ ಕಡೆ ನೋಡ್ತಾ ಇದ್ದಾರೆ, ಎಲ್ಲಾ ಕಡೆ ಇದ್ದಾರೆ ಅವರು. ಸರ್ವತೋಮುಖಂ, ಓಮ್ನಿ ಪ್ರೆಸೆಂಟ್. ನರಸಿಂಹಂ, ನರಸಿಂಹ. ಭೀಷಣಂ, ಭೀಷಣ ಅಂದ್ರೆ ಏನು, ತುಂಬಾ ಭಯಾನಕವಾಗಿದ್ದಾರೆ. ಭೀಷಣಂ. ಭದ್ರಂ ಅಂದ್ರೆ ಏನು, ಭದ್ರ ಅಂದ್ರೆ ಮಂಗಳ, ಆಸ್ಪಿಷಿಯಸ್, ಮಂಗಳ, ಭದ್ರ ಅಥವಾ ರಕ್ಷಣೆ, ಅದು ಭದ್ರವಾಗಿ ಇಟ್ಕೋ ಅಂತ ಹೇಳ್ತೀವಿ ಅದನ್ನು, ಭದ್ರ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ನಮಾಮ್ಯಹಂ. ಮೃತ್ಯು ಡೆತ್ ಆಫ್ ದ ಡೆತ್, ಸಾವು ಹೆದರ್ಕೊಳ್ಳೋದು ಯಾರು ನೋಡಿ, ಭಗವಂತನೇ ಒಂದು ಸಾವಿನ ರೂಪದಲ್ಲಿ ಬರ್ತಾನಲ್ವಾ. ನಾನೇ ಕಾಲೋಸ್ಮಿ ಅಂದ್ಯಾನ್ ಕೃಷ್ಣ. ಸೊ ಭಗವಂತ ನೋಡಿದ್ರೆ ಸಾವು ಕೂಡ ಹೆದರ್ಕೊಳ್ಳುತ್ತೆ. ನಾವು ಹೆದರ್ಕೊಳ್ಳೋದು ಸಾವು ಕಂಡ್ರೆ ಅಲ್ವಾ, ಸಾವು ಭಗವಂತನ ಕಂಡ್ರೆ ಹೆದರ್ಕೊಳ್ಳುತ್ತೆ. ಸೊ ಯಾರು ಭಗವಂತನ ಶರಣ ಹೊಂದಿದ್ರೆ ಅವ್ರಿಗೆ ಸಾವಿನ ಭಯನೇ ಇರೋದಿಲ್ಲ ಅಂತಿರೋದು, ಆಯ್ತಾ. ಸಾವಿನ ಭಯ ಟೋಟಲಿ ಹೊಟ್ಟೋಗತ್ತೆ ನಮಗೆ. ನಮಾಮ್ಯಹಂ ಅಂದ್ರೆ ಆ ಭಗವಂತನಿಗೆ ನಾವು ನಮಸ್ಕರಿಸ್ತಾ ಇದ್ದೀವಿ. ಓಕೆನಾ? ಸೊ ಪ್ರತಿನಿತ್ಯ ಇದನ್ನ ಹೇಳ್ಕೊಳ್ಳಿ, ಉಗ್ರಂ ವೀರಂ ಮಹಾವಿಷ್ಣು 108 ಸರಿ ಇದನ್ನ ಹೇಳ್ಕೊಂಡ್ರೆ ನಮ್ಗೆ ಎಲ್ಲಾ ರೀತಿ ಭಯ, ಆತಂಕ ಈ ಜೀವನದ ಬಗ್ಗೆ ನಾವು ಕಳ್ಕೊತೀವಿ. ನಮ್ಮ ರಕ್ಷಣೆಗೆ, ಆರೋಗ್ಯಕ್ಕೆ ಎಲ್ಲಾ ರೀತಿ ಭಗವಂತ ನಮಗೆ ಅನುಕೂಲ ಮಾಡ್ಕೊಡ್ತಾನೆ. ಓಕೆನಾ? ಇದು ಇವತ್ತಿನ ಅಷ್ಟಮಿ ದರ್ಶನ ನಾವು ಮಾಡಿದ್ದು. ಪ್ರಶ್ನೆ ಇದೆಯಾ ಯಾರಿಗಾರು? ಇವತ್ತು ಗುರುವಾರ, ನಾಳೆ ಶುಕ್ರವಾರ ಅಲ್ಲ. ನಾಳೆ ನಾವು 12ನೇ ಅಧ್ಯಾಯ ಮಾಡ್ತಾ ಇದ್ವಲ್ಲ, ಭಕ್ತಿ ಸೇವೆ, ಅದನ್ನ ನಾಳೆ ಮಾಡ್ಬೋಣ. ಓಕೆನಾ? ನಾಳೆ ಅದನ್ನ ಕಂಪ್ಲೀಟ್ ಮಾಡೋಣ. ಭಕ್ತಿ ಸೇವೆ 12ನೇ ಅಧ್ಯಾಯ
ಓಕೆ. ನಿಮ್ ಭಾಗವತ ಕ್ಲಾಸ್ ಅಲ್ಲಿ ಏನ್ ಮಾಡಿ, ಈ ವಾರ ಅಲ್ಲ 9ನೇ ಅಧ್ಯಾಯ ಮಾಡ್ಬಿಡಿ ಮಾತಾಜಿ, ಗಾಯತ್ರಿ ಮಾತಾಜಿ, ಗೀತಾ ಮಾತಾಜಿ, ಸಂಗೀತಾ ಮಾತಾಜಿ, ಸುಧಾ ಮಾತಾಜಿ, ಅರುಣಾ ಮಾತಾಜಿ. ಓಕೆನಾ? 9ನೇ ಅಧ್ಯಾಯ ಇದೆಲ್ಲ, ಅದ್ ನಾವ್ ಮಾಡಿಲ್ಲ, ಇವತ್ತು ಓದಿಲ್ಲ ಅಲ್ಲ, 6, 8 ಮಾಡಿದ್ವಿ. 9ನೇ ಅಧ್ಯಾಯ ತುಂಬಾ ಚೆನ್ನಾಗಿದೆ. ಪ್ರಹ್ಲಾದ ಏನ್ ಮಾತಾಡ್ತಾನೆ ಭಗವಂತ ನರಸಿಂಹನ್ ಮುಂದೆ ಅಲ್ವಾ? ಎಷ್ಟು ಡೀಪ್ ನಾಲೆಜ್ ಮಾತಾಡ್ತಾನೆ ಅಂದ್ರೆ ನರಸಿಂಹನೇ ಶಾಂತ ಆಗ್ಬಿಡ್ತಾನೆ. ಅದು ಪ್ರಹ್ಲಾದನ ಲೆವೆಲ್. ಸೊ ಆ ಪ್ರಾರ್ಥನೆ ನಾವು ಓದೋಣ 9ನೇ ಅಧ್ಯಾಯ. ಏನಾದ್ರು ಕಷ್ಟ ಆಯ್ತಾ? ತಾಪಮಾನಲ್ಲಿಗೆ ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय। रामाचार्य दास ठाकुर की जय। जगत गुरु श्री प्रभुपाद की जय। ग्रंथराज श्रीमद् भागवतम की जय। नरसिंह महोत्सव की जय। ಹರೇ ಕೃಷ್ಣ. ಓಕೆ, ಯಾರು ಉಪವಾಸ ಮಾಡಿದ್ರು ನಾಳೆ ಎಲ್ಲರೂ ಮಾಮೂಲ ಗ್ರೀನ್ ತಗೋಬಹುದು ಬೆಳಿಗ್ಗೆ. ಇನ್ನು ಸಮಯ ದಿನ ಇಲ್ಲ. ಎಷ್ಟು ಗಂಟೆಗೆ ತಗೋಬಹುದು ಬೆಳಿಗ್ಗೆ, ಸೂರ್ಯೋದಯ ಯಾವಾಗ ಇರುತ್ತಲ್ಲ ಆಗೋದಷ್ಟೇ. ಹಾ